ನಾಮಕ್ಕೆ ಮಹಿಮೆಯಾಗಲಿ. ಕರ್ತನು ನಿನ್ನೆಯೂ ಇವತ್ತು ಎಂದಿಗೂ ಬದಲಾಗದ ದೇವರು. ಈ ಮೇ ತಿಂಗಳಿನಲ್ಲಿ ಈ ಒಂದು 4ನೇ ಭಾನುವಾರದಲ್ಲಿ ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ದೇವರು ಮಾಡಿದ ಕೃಪೆ ಮತ್ತು ಆತನ ದಯೆಗೆ ನಾವು ಸ್ತೋತ್ರ ಮಾಡುತ್ತೇವೆ. ಯಾಕಂದರೆ ಆತನಿಲ್ಲದೆ ನಾವು ಏನು ಮಾಡಲಿಕ್ಕಾಗುವುದಿಲ್ಲ. ಆತನ ಕೃಪೆಯಿಂದಲೇ ನಾವು ಬದುಕ್ತಾ ಇದ್ದೇವೆ. ಆದ ಕಾರಣ ದೇವರ ನಾಮಕ್ಕೆ ನಾವು ಮಹಿಮೆ ಸಲ್ಲಿಸೋಣ. ಇನ್ನೂ ಒಂದು ಭಾನುವಾರ ಈ ತಿಂಗಳಿನಲ್ಲಿ ಇದೆ. ನಂಬುತ್ತೇನೆ ಜೂನ್ ತಿಂಗಳಿನಲ್ಲಿ ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಅನೇಕ ಅವಕಾಶ ಸಿಗ್ಬೋದೆಂಬುದಾಗಿ. ನಾವು ಈ ಒಂದು ಕೊರೋನಾ ರೋಗದಲ್ಲಿ ಇಡೀ ಜಗವು ಆರಾಧನೆಯು ಮತ್ತು ಎಲ್ಲ ಕಾರ್ಯಗಳಲ್ಲೂ ನಿಂತು ಹೋಗಿದೆ. ಆದರೂ ಮನೆಗಳಲ್ಲಿ ಈ ರೀತಿಯಾಗಿ ಮೀಡಿಯಾಗಳಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಆದರೆ ನಾವು ಎಲ್ಲರೂ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ಕರ್ತನನ್ನು ಆರಾಧನೆ ಮಾಡುವ ದಿನವು ಭಾರಿ ಹತ್ತಿರ ಬರ್ತಾ ಇದೆ. ಅದು ನಮ್ಮ ಒಂದು ಪ್ರಾರ್ಥನೆಯ ಮುಖಾಂತರ ಹೊರತು ಬೇರೆ ಯಾವುದೆಲ್ಲ. ಆದ ಕಾರಣ ಕರ್ತನ ನಮ್ಮನ್ನು ಆರಾಧನೆ ನಡೆಸಲಿ. ಇವತ್ತು ನಾವು ದೇವರ ವಾಕ್ಯವನ್ನು ಕಲಿಯಲಿಕ್ಕಿದ್ದೇವೆ. ಕರ್ತನು ಹೀಬ್ರನ ಪುಸ್ತಕ, ಹಿಬ್ರೇಯರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನ. The book of Hebrew chapter 12 words from 1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಓಕೆ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಮೇಘದೋಪಾದಿಯಲ್ಲಿ. The cloud of witness, a great cloud of witness. ಅಂದರೆ ಹೆಚ್ಚಾದ ಮೇಘದೋಪಾದಿಯಲ್ಲಿ ಎಷ್ಟೋ ಮೇಘಗಳು ತುಂಬಿರುವ ರೀತಿಯಲ್ಲಿ ಆಕಾಶದಲ್ಲಿ ಮೋಡದಿಂದ ಆಕಾಶ ತುಂಬಿರುವ ಥರ ಇವತ್ತು ನಮ್ಮ ಸುತ್ತಲೂ ಅನೇಕ ಸಾಕ್ಷಿಗಳು ತುಂಬಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಪೌಲನು ಅದು ಯಾರು ಹಿಬ್ರು ಪತ್ರಿಕೆಯನ್ನು ಬರೆದ ಎಂಬುದಾಗಿ ಅನೇಕ ಪಂಡಿತರು ಹೇಳ್ತಾರೆ. ಪೌಲನು ಬೇರೆ, ಅಪೋಲ ಬೇರೆ ಬೇರೆ ಎಂಬುದಾಗಿ ಹೇಳ್ತಾರೆ. ಯಾರು ಬರೆದು ಆದರೆ ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರ ಸೇವಕರು ನಮಗೋಸ್ಕರ ಈ ಒಂದು ಪುಸ್ತಕವನ್ನು ಬರೆದು ಇಟ್ಟಿದ್ದಾರೆ. 12ನೇ ಅಧ್ಯಾಯದಲ್ಲಿ ಈ ಒಂದು ವಚನವನ್ನು ಪ್ರಾರಂಭಿಸಲಿಕ್ಕೆ ಮುಂಚಿತವಾಗಿ 11ನೇ ಅಧ್ಯಾಯದಲ್ಲಿ ಅವರು ಈ ಸಾಕ್ಷಿಗಳು ಯಾರು ಎಂಬುದಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೇ ಬಿ ಬಿಫೋರ್ ರೈಟಿಂಗ್ ದಿಸ್ ಚಾಪ್ಟರ್ 12 verse 1, ಮೇ ಬಿ the writer he explained about all the witness those who are lived in the past. ಕಳೆದ ವರ್ಷಗಳಲ್ಲಿ ಅಲ್ಲದ ಹಿಂದಿನ ಕಾಲಗಳಲ್ಲಿ ನಮ್ಮ ಮಧ್ಯದಲ್ಲಿ ಜೀವನ ಮಾಡಿದ ಈ ಒಂದು ಜೀವದ ಸಾಕ್ಷಿಗಳ ಬಗ್ಗೆ ಅವರು ಬರೆದಿಟ್ಟಿದ್ದಾರೆ. ಆದ ಕಾರಣ ಈ ಒಂದು ಸಮಯದಲ್ಲಿ ನಾವು ಕರ್ತನನ್ನು ಆರಾಧನೆ ಮಾಡುತ್ತೇವೆ. ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ಮುಂಚಿತವಾಗಿ ನಾವು ರಕ್ಷಣೆ ಹೊಂದಿದ್ದೇವೆ, ದೇವರ ಪ್ರಸನ್ನದಲ್ಲಿದ್ದೇವೆ. ನಾವು ಕರ್ತನಿಗೆ ಸಾಕ್ಷಿಗಳಾಗಿರುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯೋಗಾನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ನನ್ನ ಸಂಗಡ ಇದ್ದ ಕಾರಣ ನೀವು ನನಗೆ ಸಾಕ್ಷಿಗಳಾಗಿದ್ದೀರ ಎಂಬುದಾಗಿ ಶಿಷ್ಯರನ್ನು ನೋಡಿ ಆತನು ಹೇಳುವನಾಗಿದ್ದಾನೆ. ಯೇಸು ಕ್ರಿಸ್ತನು ಮಾತ್ರ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ ಸಹ ಯೆಶಾಯನ ಗ್ರಂಥ ಹೇಳುತ್ತಿದ್ದಾರೆ, ಯು ಆರ್ ಮೈ ವಿಟ್ನೆಸ್. ಯೆಹೋವ ದೇವರು ಇಸ್ರಾಯೇಲ್ ಜನರನ್ನು ನೋಡಿ ಆತನು ಹೇಳುವನಾಗಿದ್ದಾನೆ, ನೀವು ನನಗೆ ಸಾಕ್ಷಿಗಳಾಗಿ ಇದ್ದೀರಿ ಎಂಬುದಾಗಿ. ಓಕೆ, 12ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಈ ಮೇಘದೋ ರೂಪದಲ್ಲಿ ಆಸ್ ಎ ಕ್ಲೌಡ್ ಆಫ್ ವಿಟ್ನೆಸ್, ಅಂದರೆ ಈ ಮೇಘದ ರೂಪದಲ್ಲಿ ಇರುವಂಥ ಈ ಸಾಕ್ಷಿಗಳು ಯಾರೆಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. 3ನೇ ವಚನದಿಂದ 11ನೇ ಅಧ್ಯಾಯ, ದ ಬುಕ್ ಆಫ್ ಹೀಬ್ರೂ ಚಾಪ್ಟರ್ 11 verse 3 onwards. 3ನೇ ವಚನದಿಂದ ನಾವು ಓದುವಾಗ 39ನೇ ವಚನ ತನಕ ಅಲ್ಲಿ ಅನೇಕ ಭಕ್ತರುಗಳು ಯಾವ ರೀತಿಯಲ್ಲಿ ಸಾಕ್ಷಿಗಳಾಗಿ ಇದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಓಕೆ, ನಾನು ಅದನ್ನು ಪಾಯಿಂಟ್ ಹೇಳುತ್ತೇನೆ, ಯಾವ ರೀತಿ ನಾವು ಧ್ಯಾನ ಮಾಡಬೇಕೆಂಬುದಾಗಿ. ಅದರಲ್ಲಿ ಪ್ರಾಮುಖ್ಯವಾದ ಭಾಗಗಳನ್ನು ನಿಮ್ಮ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡುತ್ತೇನೆ. ಪರಿಶುದ್ಧಾತ್ಮನು ನಮ್ಮೊಂದಿಗೆ ಮಾತಾಡಲಿ. 3ನೇ ವಚನದಲ್ಲಿ ಕ್ರಿಯೇಷನ್ ಈಸ್ ದ ವಿಟ್ನೆಸ್, ಅಂದರೆ ಈ ನಾವು ಕಾಣುವಂಥ ಈ ಸೃಷ್ಟಿಗಳು ದೇವರಿಗೆ ಸಾಕ್ಷಿಯಾಗಿದೆ. ನಾವು ತೆಗೆದ್ರು ಓದುವನ
11ನೇ ಅಧ್ಯಾಯ 3ನೇ ವಚನ. 11th ಚಾಪ್ಟರ್ ಹೀಬ್ರೂ. ಲೋಕಗಳು ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ದೇವರ ಮಾತಿನ ನಿಮಿತ್ತವಾಗಿ ನಿರ್ಮಿತವಾಗಿದೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡಿದ್ದೇವೆ. ಕಾಣಿಸುವ ಈ ಓಕೆ, ಈ ದ ಫಸ್ಟ್ ವಿಟ್ನೆಸ್ ಈಸ್ ದ ಕ್ರಿಯೇಷನ್. ಮೊದಲನೆಯ ಸಾಕ್ಷಿಯು ಯಾವುದೆಂದ್ರೆ, ನಾವು ನೋಡುವಂತ ಈ ಸೃಷ್ಟಿಗಳು, ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ, ಪ್ರಾಣಿಗಳು, ಪಕ್ಷಿಗಳು, ಈವನ್ ಇನ್ಕ್ಲೂಡ್ ಆಫ್ ಅವರ್ ಸೆಲ್ಫ್, ನಮ್ಮೆಲ್ಲರನ್ನು ಸೇರಿಕೊಳ್ತೇವೆ. ಬಟ್ ಹೇಳುತ್ತಿದೆ, ಸೃಷ್ಟಿಗಳು ದೇವರಿಗೆ ಸಾಕ್ಷಿ ಆಗಿದೆ. ಒಂದು ವೇಳೆ ಸೈನ್ಸ್ ಯಾವ ರೀತಿಯಲ್ಲಿ ಹೇಳುತ್ತದೆ ನಮ್ಗೆ ಗೊತ್ತಿಲ್ಲ. ಬಟ್ ಬೈ ಫೇತ್ ನಂಬಿಕೆಯಿಂದ ನಾವು ಅರಿಕೆ ಮಾಡುತ್ತೇವೆ, ನಾವು ಕಾಣುವಂತ ಈ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿದವನು ನಮ್ಮ ದೇವರು ಎಂಬುದಾಗಿ ನಾವು ಸಾಕ್ಷಿ ಹೇಳುತ್ತೇವೆ. ನಮ್ಮ ದೇವರು ಇದ್ದಾನೆ, ನಮ್ಮ ದೇವರು ಒಬ್ಬನು ಪರಲೋಕದಲ್ಲಿ ಇದ್ದಾನೆ, ಆತನು ಎಲ್ಲವನ್ನು ಸೃಷ್ಟಿ ಮಾಡಿದನು, ಆತನ ಹೊರತು ಈ ಲೋಕದಲ್ಲಿ ಏನು ನಡೆಯುವುದಿಲ್ಲ ಎಂಬುದಾಗಿ ಸಾಕ್ಷಿ ಹೇಳಲಿಕ್ಕೆ ನಾವು ಇಲ್ಲಿದ್ದೇವೆ. ಅದೇನೆಂದ್ರೆ, ಆಕಾಶ, ಭೂಮಿ, ಸೃಷ್ಟಿಗಳನ್ನು ನಾವು ಸಾಕ್ಷಿಯಾಗಿ ನಾವು ತೆಗೆದುಕೊಂಡಿದ್ದೇವೆ. ಏನು ಹೇಳ್ತಾರೆ, ಅಣುವಿಂದ ಬಂದಿರಬಹುದು, ಡಾರ್ವಿನ್ ಒಂದು ಪರಿಣಾಮ, ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನು ಸೈನ್ಸ್ ಹೇಳ್ತದೆ. ವಿ ಬಿಲೀವ್ ಸೈನ್ಸ್, ಬಟ್ ಬೈ ಫೇತ್ ನಂಬಿಕೆ ಮುಖಾಂತರ ನಾವು ತೆಗೆದುಕೊಳ್ಳುತ್ತೇವೆ. ನಾವು ಕಾಣುವಂತ ಈ ಭೂಮಿ, ಆಕಾಶವು ದೇವರ ಮಾತಿನಿಂದ ನಿರ್ಮಿತವಾಯಿತು. ದಟ್ ಆಲ್ ಕ್ರಿಯೇಷನ್ ಕ್ರಿಯೇಟೆಡ್ ಮೇ ಬಿ ಫಾರ್ಮ್ಡ್ by the word of God, that we confess by faith, we declare by faith that all creation created or formed by our word of God. ನಮ್ಮ ದೇವರ ಮಾತಿನಿಂದಲೇ ನಾವು ಕಾಣುವಂತ ಈ ಲೋಕವು ಸೃಷ್ಟಿ ಮಾಡಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಮೊದಲನೇ ಸಾಕ್ಷಿಯು 3ನೇ ವಚನದಲ್ಲಿ ಸೃಷ್ಟಿಗಳು. ದ ಸೆಕೆಂಡ್ ಏಬೇಲ್ ಅಂಡ್ ಕಾಯಿನ್, ಅಂದರೆ ಆಬೇಲನು ಮತ್ತು ಕಾಯಿನನು. 4ನೇ ವಚನದಲ್ಲಿ ಇಲ್ಲಿ 2 ವ್ಯಕ್ತಿಗಳ ಬಗ್ಗೆ ಮಾತಾಡುತ್ತದೆ. ದೇವರಿಗೆ ಅವರು ಕಾಣಿಕೆಯನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಮೊದಲನೆಯದು ಕಾಯಿನು ಮತ್ತೆ ಆಬೇಲ್. ಇಬ್ಬರು ದೇವರ ಸನ್ನಿಧಾನಕ್ಕೆ ಅವರು ಕಾಣಿಕೆಯನ್ನು ಸಲ್ಲಿಸಲಿಕ್ಕೆ ಅವರು ಬರುವಾಗ, ಆಬೇಲನು ಅವನು ತನ್ನ ಮಂದೆಯಿಂದ ಒಂದು ಕುರಿಯನ್ನು ತೆಗೆದುಕೊಂಡು ದೇವರಿಗೆ ಸಮರ್ಪಿಸ್ತಾನೆ. ಕಾಯಿನನು ತನ್ನ ತೋಟದಿಂದ ಫಲಗಳನ್ನು ಅವನು ತೆಗೆದುಕೊಂಡು ಬಂದು ದೇವರಿಗೆ ಕಾಣಿಕೆಯನ್ನು ಸಲ್ಲಿಸ್ತಾನೆ. ಬಟ್ ದೇವರ ವಾಕ್ಯ ಹೇಳ್ತದೆ, ದೇವರು ಆಬೇಲಿನ ಕಾಣಿಕೆಯನ್ನು ಸಲ್ಲಿಸ್ತಾನೆ ಎಂಬುದಾಗಿ. ಬೈಬಲಲ್ಲಿ ಸಹ ಇದೆ, ಬುಕ್ ಆಫ್ ಯಾಶೇರ್ ಎಂಬುದಾಗಿ. ಯಾಶೇರ್ ಅನ್ನೋ ಒಂದು ಪುಸ್ತಕವು ಬೈಬಲ್ನಲ್ಲಿ ಮೆನ್ಷನ್ ಮಾಡಿದ ಪುಸ್ತಕ, ಇಲ್ಲಿ ಬರೋದಿಲ್ಲ, ಬಟ್ ಅದು ಇದೆ ಎಂಬುದಾಗಿ ಹೇಳಿದೆ. ಯಾಶೇರ್ ಪುಸ್ತಕ ಎಂಬುದಾಗಿ ಬೈಬಲ್ನಲ್ಲಿ ಬರೆದಿದೆ. ಅದರಲ್ಲಿ ಕಾಯಿನು ದೇವರ ಸನ್ನಿಧಾನಕ್ಕೆ ಬರುವಾಗ ಒಳ್ಳೆಯ ಹಣ್ಣುಗಳನ್ನು, ಫಲಗಳನ್ನು ತೆಗೆದುಕೊಂಡಿಲ್ಲ ಎಂಬುದಾಗಿ. ಹಿ ಬ್ರೋಟ್ ಇನ್ಫೀರಿಯರ್, ಅಂದರೆ ದೇವರಿಗೆ ಮೆಚ್ಚುಗೆಯಿಲ್ಲದ ಕಾಣಿಕೆ, ಅಂದರೆ ಶ್ರೇಷ್ಠವಾದದನ್ನು ಅವನು ತೆಗೆದುಕೊಂಡು ಬಂದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ಇಲ್ಲಿ ವಾಕ್ಯ ಹೇಳ್ತದೆ, ಅವರು ಕಾಣಿಕೆಯನ್ನು ಸಲ್ಲಿಸುವಾಗ ದೇವರು ಆಬೇಲನ ಕಾಣಿಕೆಯನ್ನು ಅಂಗೀಕರಿಸನು, ಕಾಯಿನ ಕಾಣಿಕೆಯನ್ನು ಅಂಗೀಕರಿಸಲ್ಲ. ಬೈ ಫೇತ್ ಆಬೇಲನು ದೇವರಿಗೆ ಕಾಣಿಕೆಯನ್ನು ಸಲ್ಲಿಸುವಾಗ ನಂಬಿಕೆಯಿಂದ ಅವನು ಸಲ್ಲಿಸ್ತನು. ಕರ್ತನು ಅವನ ಕಾಣಿಕೆಯನ್ನು ಇದು ಮಾಡಿದನು. ಅಂದರೆ ಇದು ತುಂಬ ದೊಡ್ಡ ಒಂದು ಇದು. ಯಾಕೆ ಆಬೇಲನು ನಂಬಿದನು, ಕಾಯಿನು ಯಾಕೆ ನಂಬಿಲ್ಲ ಎಂಬುದಾಗಿ ಬೈಬಲಲ್ಲಿ ನಮಗೆ ಸ್ಪಷ್ಟವಾಗಿಲ್ಲ. ಒಂದು ವೇಳೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೋದು. ಒಂದು ವೇಳೆ ದೇವರಿಗೆ ಕೊಡುವುದರ ಮುಖಾಂತರ ದೇವರು ನನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಒಂದು ದೇವರಿಗೆ ನಾನು ಬಲಿಗಳನ್ನು ಸಮರ್ಪಿಸಿದ ಮುಖಾಂತರ ನನ್ನ ಜೀವನವು ಕಟ್ಟಲ್ಪಡುತ್ತದೆ, ನನ್ನ ಜೀವನವು ಪರಿಶುದ್ಧವಾಗ್ತದೆ, ದೇವರ ಒಂದು ಸಹಾಯ ಸಿಗ್ತದೆ ಎಂಬುದಾಗಿ ಅನೇಕ ನಂಬಿಕೆಗಳು ಆಬೇಲಿನಲ್ಲಿ ಇತ್ತು. ಅಂದರೆ ಕಾಣಿಕೆ ಸಲ್ಲಿಸುವ ಮುಖಾಂತರ, ಯಜ್ಞಗಳನ್ನು ಸಮರ್ಪಿಸುವುದರ ಮುಖಾಂತರ ದೇವರಿಂದ ಅನೇಕ ಪ್ರತಿಫಲವನ್ನು
ಎದುರು ನೋಡಿ ಅವನು ಸಲ್ಲಿಸ್ತಾನೆ ನಂಬಿಕೆಯಿಂದ. ಇದನ್ನು ನಾನು ಮಾಡಿದರೆ ದೇವರು ನನಗೆ ಎಲ್ಲವನ್ನು ಅನುಗ್ರಹಿಸಿ ಕೊಡ್ತಾನೆ ಎಂಬ ನಂಬಿಕೆಯಿಂದ ಅವನು ಮಾಡಿದನು. ಬಟ್ ಒನ್ ಸ್ಮಾಲ್ ಪಾಯಿಂಟ್ ನಾನು ಮೆನ್ಷನ್ ಮಾಡುತ್ತೇನೆ. ಅಣ್ಣ ತಮ್ಮ ಇಬ್ಬರು ಇದರ ನಿಮಿತ್ತವಾಗಿ ಅವರಿಗೆ ವಿರೋಧತ್ವ ಅಲ್ಲಿ ಬರುವುದನ್ನು ನೋಡುತ್ತೇವೆ. ಕಾಯಿನನ್ನು ಆಬೇಲನ್ನು ಸಾಯಿಸಿಬಿಟ್ಟನು. ಬಟ್ ದೇವರ ವಾಕ್ಯ ಹೊಸ ಒಡಂಬಡಿಕೆಗೆ ಬರುವಾಗ, ನಿನ್ನ ಸಹೋದರನ ಬಳಿಯಲ್ಲಿ ಏನಾದರೂ ನಿಮಗೆ ತಪ್ಪು ಇದ್ದರೆ ಮೊದಲನೇದಾಗಿ ನಿಮ್ಮ ಕಾಣಿಕೆಯನ್ನು ಬಲಿಪೀಠದಲ್ಲಿ ಬಿಟ್ಬಿಟ್ಟು ದೇವರ ಸನ್ನಿಧಾನದಲ್ಲಿ ಬಿಟ್ಟು ಸಹೋದರನ ಬಳಿಯಲ್ಲಿ ನೀವು ಸಮಾಧಾನದೊಂದಿಗೆ ಮಾತಾಡಿ ಸಮಾಧಾನ ಪಡಿಸಿಕೊಂಡು ಬಂದು ಕರ್ತನಿಗೆ ಕಾಣಿಕೆಯನ್ನು ಸಲ್ಲಿಸಬೇಕೆಂಬುದಾಗಿ. ಮೀನ್ ದ ಸೆಕೆಂಡ್ ಪಾಯಿಂಟ್ ಯಾವುದೆಂದರೆ, ನಾವು ಕರ್ತನ ಸನ್ನಿಧಾನಕ್ಕೆ ಕಾಣಿಕೆಯನ್ನು ಸಲ್ಲಿಸಲಿಕ್ಕೆ ಬರಲಿಕ್ಕೆ ಮುಂಚಿತವಾಗಿ ಸಹೋದರ ಪ್ರೀತಿ, ಸಹೋದರ ಮಧ್ಯದಲ್ಲಿ ಐಕ್ಯತೆಯನ್ನು ಇದು ಮಾಡ್ತಾ ಇದ್ದೇವೆ. ಕಾಯಿನು ಆಬೇಲನ್ನು ಅವ್ರು ಏನು ಮಾಡಿದರೆ ಸಹೋದರ ಪ್ರೀತಿ ಇರಲಿಲ್ಲ. ಆದರೆ ಯೋಸೇಫನು ಜೀವನದಲ್ಲಿ ನೋಡುವಾಗ ಆಬೇಲನು ಯಾವ ರೀತಿಯಲ್ಲಿ ತನ್ನ ಅಣ್ಣ ಮತ್ತು ತಮ್ಮ ಮಧ್ಯದಲ್ಲಿ ಇದ್ದ ಒಂದು ಐಕ್ಯತೆಯ ಸಂಬಂಧವನ್ನು ಕಿಂದ ಯೋಸೇಫನು ಮತ್ತು ಅಣ್ಣ ತಮ್ಮ ಮಧ್ಯದಲ್ಲಿ ಇನ್ನೂ ಜಾಸ್ತಿ ಜಗಳ ಇತ್ತು. ಅವನನ್ನು ಸಾಯಿಸಲಿಕ್ಕೆ ಹೋಗ್ತಾ ಇದ್ದರು, ಯೋಸೇಫನನ್ನು ಸಾಯಿಸಲಿಕ್ಕೆ ಹೋಗ್ತಾ ಇದ್ದರು. ಬಟ್ ಜೋಸೆಫ್ ಹಿ ಲವ್ ಆಲ್ ದ ಬ್ರದರ್ಸ್. ಯೋಸೇಫನು ಎಲ್ಲ ಸಹೋದರರನ್ನು ಪ್ರೀತಿ ಮಾಡಿದನು. ಅಂದರೆ ಇದು ಒಂದು ಏನಂದರೆ, ನಾವು ಸಹೋದರ ಪ್ರೀತಿಯಿಂದ ನಂಬಿಕೆಯಿಂದ ಕರ್ತನಿಗೆ ಆರಾಧನೆ ಸಲ್ಲಿಸುವುದು. ನಾನು ಇಲ್ಲಿ ನಿಲ್ಲಿಸ್ತೇನೆ. ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತದೆ ಏನೋಕನ ವಿಷಯವಾಗಿ 5ನೇ ವಚನ ಹೇಳುತ್ತದೆ, ನಂಬಿಕೆಯಿಂದ ಏನೋಕನು ದೇವರಿಗೆ ಮೆಚ್ಚುಗೆಯಾದ ಜೀವನ ಮಾಡಿದನು, ಅವನು ದೇವರ ಸಂಗಡ ನಡೆದನು, ಅವನು ಒಯ್ಯಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಏನೋಕನಂದೇ ನಾವು ನಂಬಿಕೆಯಲ್ಲಿ ಜೀವನ ಮಾಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನಾವು ಪುನರುತ್ಥಾನ ಹೊಂದುತ್ತೇವೆ, ಅಲ್ಲದು ರೂಪಾಂತರ ಹೊಂದುತ್ತೇವೆ. ಅಂದರೆ ಒಂದು ರೂಪಾಂತರ ಇದೆ ಎಂಬುದಾಗಿ 1 ಕೊರಿಂಥ 15ನೇ ಅಧ್ಯಾಯ ಮತ್ತು ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಆದ ಕಾರಣ ಏನೋಕನನು ಯೇಸು ಕ್ರಿಸ್ತನ ಬರವಣಿಗೆ ಮುಂಚಿತವಾಗಿ ನಡೆಯುವಂತ ಈ ರೂಪಾಂತರಕ್ಕೆ ರ್ಯಾಪ್ಚರ್ ಅಂತ ಹೇಳುತ್ತಾರೆ, ಅದಕ್ಕೆ ಅವನು ಸಾಕ್ಷಿಯಾಗಿದ್ದಾನೆ. ಅಂದರೆ ನಾವು ಏನಪ್ಪನೆಂದೇ ದೇವರ ಸಂಗಡ ನಡೆಯುವಾಗ ನಾವು ಏನು ಮಾಡುತ್ತೇವೆ, ಒಯ್ಯಲ್ಪಡುತ್ತೇವೆ. ಓಕೆ, ಇದು ರೂಪಾಂತರಕ್ಕೆ ಸಾಕ್ಷಿ ಆಗಿದ್ದಾನೆ ದೇವರ ಯೇಸು ಕ್ರಿಸ್ತನ ಬರೋಣಕ್ಕೆ. ಅದು ಯೂದನ ಪುಸ್ತಕದಲ್ಲಿ 7ನೇ ತಲೆ, ಅಂದರೆ ಆದಾಮನಿಂದ 7ನೇ ಸಂತತಿಯಾದ ಏನೋಕನು ಯೇಸು ಕ್ರಿಸ್ತನ ಬರೋಣ ವಿಷಯವಾಗಿ ಭಕ್ತರೊಂದಿಗೆ ದೇವದೂತರೊಂದಿಗೆ ಬರ್ತಾನೆಂಬುದಾಗಿ ಅವನು ಪ್ರವಾದನೆ ನುಡಿದಿದ್ದಾನೆ. ಅದಕ್ಕಾಗಿ ಈ ಸಾಕ್ಷಿಯು ರೂಪಾಂತರ ಇದೆ ಎಂಬುದಾಗಿ ನಮಗೆ ಪ್ರೇರೇಪಿಸುವಂಥದ್ದಾಗಿದೆ. ಮತ್ತು 4ನೇ ಪಾಯಿಂಟ್ ಬರುವ ಸಮಯದಲ್ಲಿ 7ನೇ ಒಂದು ವಚನದಲ್ಲಿ ನೋಗ ನಾವೆಯನ್ನು ಕಟ್ಟಿದನೆಂಬುದಾಗಿ ನಾವು ನೋಡುತ್ತೇವೆ. ನೋಗ ನಾವೆಯನ್ನು ಕಟ್ಟಿದರ ಮುಖಾಂತರ ತನ್ನನ್ನು ತನ್ನ ಕುಟುಂಬವನ್ನು ಅವನ ರಕ್ಷಿಸಿದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದಿಕಾಂಡ 6ನೇ ಅಧ್ಯಾಯದಿಂದ 9ನೇ ಅಧ್ಯಾಯ ತನಕ ಅದನ್ನು ನಾವು ನೋಡುತ್ತೇವೆ. ನೋಗ ದೇವರ ಮೇಲೆ ನಂಬಿಕೆ ಇಟ್ಟು ನಾವೆಯನ್ನು ಕಟ್ಟಿದನು, ಅದರ ಮುಖಾಂತರ ತನ್ನ ಕುಟುಂಬವನ್ನು ಅವನು ರಕ್ಷಿಸಿದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೇಸು ಕ್ರಿಸ್ತನು ಈ ಲೋಕವನ್ನು ನಾಶ ಮಾಡಲಿಕ್ಕೆ ಬರ್ತಾ ಇದ್ದಾನೆ, ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆ ನ್ಯಾಯ ತೀರ್ಪಿನ ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ನೋಗ ಹಾಗೆ ನಾವು ನಂಬಿಕೆಯಿಂದ ನಾವೆಯನ್ನು ಕಟ್ಟಬೇಕು. ಈ ನಾವೆಯು ನಮ್ಮ ದೇವರ ಆತ್ಮೀಯ ಜೀವನವಾಗಿದೆ, ಸಭೆಯಾಗಿದೆ, ನಮ್ಮ ಕುಟುಂಬ ಜೀವನವಾಗಿ ಆತ್ಮೀಯವಾಗಿ ನಾವು ಕಟ್ಟುವಂಥ ಪ್ರತಿಯೊಂದು ಕಾರ್ಯವು ಅದು ನೋಗ ನಾವೆಯನ್ನು ಕಟ್ಟಿದ್ದಕ್ಕೆ ಸಮಾನವಾಗಿರ್ತದೆ. ಆದ ಕಾರಣ ನಾವು ಯಾವ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ಕಟ್ಟುತ್ತಾ ಇದ್ದೇವೆ, ನಾವೆಯನ್ನು ಕಟ್ಟುತ್ತಾ ಇದ್ದೇವೆ. ನೋಗ ನಾವೆಯನ್ನು ಕಟ್ಟಿದ ಹಾಗೆ ನಾವು ಈ ಕಾಲದಲ್ಲಿ ಸಭೆ ಎಂಬ ನಾವೆಯನ್ನು ಕಟ್ಟಬೇಕಾಗಿದೆ. ಶರೀರ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಶರೀರ ಎಂಬ ಸಭೆ ಎಂಬ ನಾವೆಯನ್ನು ನೀವು ಕಟ್ಟುವುದರಲ್ಲಿ ನಾವು ನಿರಂತರರಾಗಿರಬೇಕೆಂಬುದಾಗಿ ನಾವೆಯನ್ನು ಕಟ್ಟುವುದಕ್ಕೆ ನೋಗ ಸಾಕ್ಷಿಯಾಗಿದ್ದಾನೆ. ಮತ್ತು 5ನೇ ಪಾಯಿಂಟ್ಗೆ ಬರುವ ಸಮಯದಲ್ಲಿ 11ನೇ ಅಧ್ಯಾಯದಲ್ಲಿ 8ರಿಂದ 19 ತನಕ ತುಂಬ ಅಬ್ರಹಾಮನು ಮತ್ತು ಸಾರಾಳ ವಿಷಯವಾಗಿ ತುಂಬ ಉತ್ತಮವಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅನೇಕ ವಚನಗಳಲ್ಲಿ 11 ವಚನಗಳಲ್ಲಿ ಅಲ್ಲಿ ವಿವರಿಸಿದ್ದಾರೆ. ಅಬ್ರಹಾಮ್ ಮತ್ತು ಸಾರಾಳು ಯಾವ ರೀತಿಯಲ್ಲಿ ಅಂದರೆ ಅವರು ಹಾರಾನನ್ನು ಬಿಟ್ಟು ಕಾನಾನ್ ದೇಶ ಬರುವುದರಿಂದ
ತನ್ನ ಮಗನನ್ನು ಬಲಿಯಾಗಿ ಸಮರ್ಪಿಸಿಕೊಡುವ ತನಕ ಅಬ್ರಹಾಂ ಮತ್ತು ಸಾರಾಳು ಯಾವ ರೀತಿಯಲ್ಲಿ ಸಾಕ್ಷಿಯಾಗಿ ಜೀವನ ಮಾಡಿದರೆಂಬುದಾಗಿ ಹೇಳುತ್ತದೆ. ಅವರು ನಂಬಿಕೆಯಿಂದ ದೇಶವನ್ನು ಬಿಟ್ಟು ಬಂದರು, ನಂಬಿಕೆಯಿಂದ ಮಕ್ಕಳನ್ನು ಪಡೆದುಕೊಂಡರು, ನಂಬಿಕೆಯಿಂದ ತನ್ನ ಮಗನನ್ನೇ ದೇವರಿಗೆ ಬಲಿಯಾಗಿ ಕೊಡಲಿಕ್ಕೆ ಅವರು ಏನು ಮಾಡಿದರೆ ಸಿದ್ಧವಾಗಿದ್ದರು. ಅದು ನಮಗೆ ಸಾಕ್ಷಿಗಳಾಗಿದ್ದಾರೆ. ನಿಮಗೆ ಅಬ್ರಹಾಮನ ಜೀವನವು ಚೆನ್ನಾಗಿ ಗೊತ್ತಿರ್ತದೆ, ನೀವು ಅದನ್ನು ಓದಿರಿ. ಆದಿಕಾಂಡ 12ನೇ ಅಧ್ಯಾಯದಿಂದನೇ ಓದುವಾಗ ಅಬ್ರಹಾಮನ ಜೀವನವು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಮತ್ತು 2ನೇ ವಚನದಲ್ಲಿ ಅಂದರೆ 20ನೇ ವಚನ ಮತ್ತು 21 ಹೀಬ್ರೂ ಪುಸ್ತಕ 11ನೇ ಅಧ್ಯಾಯ 20-21ನಲ್ಲಿ 2 ತಂದೆ ಮಗ ಈಸಾಕನು ಮತ್ತು ಯಾಕೋಬನು ಇಬ್ಬರು ಏನು ಮಾಡ್ತಾರೆ, ನಂಬಿಕೆಯಿಂದ ಮಕ್ಕಳನ್ನು ಸಂತತಿಯವರನ್ನು ಆಶೀರ್ವಾದ ಮಾಡಿದರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ತಂದೆಯು ಮಕ್ಕಳನ್ನು ಆಶೀರ್ವಾದ ಮಾಡುವುದಕ್ಕೆ ಈಸಾಕನು ಮತ್ತು ಯಾಕೋಬನು ನಮಗೆ ಸಾಕ್ಷಿಗಳಾಗಿದ್ದಾರೆ. ಈ ಸಹೋದರನೇ ಸಹೋದರಿಗೆ, ನಾವು ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡುವುದರಲ್ಲಿ ಯಾವ ರೀತಿಯಲ್ಲಿ ಸಾಕ್ಷಿಗಳಾಗಿರ್ತೇವೆ? ಚಿಕ್ಕದಾಗಿ ಹುಟ್ಟುವಾಗಲೇ ಆ ಮಗುವನ್ನು ಎಷ್ಟು ಆಶೀರ್ವಾದ ಮಾಡ್ತೀವೋ ಅಷ್ಟು ಅವರು ಆಶೀರ್ವಾದವಾಗಿರ್ತಾರೆ. ಈಸಾಕನು ಮಕ್ಕಳನ್ನು ಆಶೀರ್ವಾದ ಮಾಡಿದನು, ಯಾಕೋಬನು ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿದನು. ಅದರಂತೆ ಅವರ ಸಂತತಿಯು ಆಶೀರ್ವಾದವಾಗಿ ಇತ್ತು ಎಂಬುದಾಗಿ ದೇವರ ವಾಕ್ಯ ಸಾಕ್ಷಿ ಹೇಳುತ್ತದೆ. ನಾವು ದೇವರ ಮಕ್ಕಳಾಗಿ ಇರುವಾಗ ಈಸಾಕನು ಮತ್ತು ಯಾಕೋಬನಿಂದ ನಾವು ಏನು ಕಲಿಯುತ್ತೇವೆ, ಅವರ ಸಾಕ್ಷಿಗಳಿಂದ ನಾವು ಏನು ಕಲಿಯುತ್ತೇವೆ ಅಂದರೆ, ನಾವು ನಂಬಿಕೆಯಿಂದ ನಮ್ಮ ಮಕ್ಕಳನ್ನು ನಾವು ಆಶೀರ್ವಾದ ಮಾಡಬೇಕು. ಕೆಲವೊಮ್ಮೆ ನಮ್ಮ ಮಕ್ಕಳನ್ನು ಬೈತಾ ಇರ್ತೇವೆ, ದರಿದ್ರರು, ಅವ್ರಿಗೆ ಏನಕ್ಕೆ ಬರುವುದಿಲ್ಲ, ಯೂಸ್ಲೆಸ್ ಫೆಲೋ ಅಂತ ಹೇಳ್ತೇವೆ. ಆದರೆ ಈಸಾಕನು ಮತ್ತು ಯಾಕೋಬನು ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿದರು. ಎಷ್ಟು ಮಂದಿ ನಿಮಗೆ ಒಂದು ವೇಳೆ ಗೊತ್ತಿದೆಯೋ ಗೊತ್ತಿಲ್ಲ, ಇವತ್ತು ನಮ್ಮ ಮನೆಯಲ್ಲಿ ಬಲ್ಬ್ ಉರಿತಾ ಇರ್ತದೆ. ಥಾಮಸ್ ಅಲ್ವಾ ಎಡಿಸನ್ ಎಂಬುದಾಗಿ ಅವರು ಕಂಡುಹಿಡಿದರೆಂಬುದಾಗಿ ಸೈನ್ಸ್ ನಲ್ಲಿ ಕಂಡುಹಿಡಿದರೆಂಬುದಾಗಿ ಚರಿತ್ರೆ ಹೇಳುತ್ತದೆ, ಹಿಸ್ಟ್ರಿ ಹೇಳುತ್ತದೆ. ಆದರೆ ಅವರು ಸ್ಕೂಲಿಗೆ ತನ್ನ ಮಗನನ್ನು ಕಳಿಸುವ ಸಮಯದಲ್ಲಿ ತಾಯಿಯು ಸ್ಕೂಲಿಂದ ಒಂದು ಲೆಟ್ರ್ ಒಂದು ದಿನ ಟೀಚರ್ ಬರೆದು ಕಳಿಸಿದರು. ಥಾಮಸ್ ಬಂದು ಅವರ ತಾಯಿ ಹತ್ರ ಬಂದು ಕೊಟ್ಟರು. ತಾಯಿ ಅದನ್ನು ಓದಿ ಅದನ್ನು ಮಚ್ಚಿಟ್ಕೊಂಡ್ರು. ಮಗನ ಕೇಳಿದ, ಏನು ಬರೆದು ಕೊಟ್ಟಿದ್ದಾರೆ ಎಂಬುದಾಗಿ. ಅವ್ರು ಹೇಳಿದರು, ಮಗನೇ, ನಿನ್ನಲ್ಲಿ ತುಂಬ ಬುದ್ಧಿ ಇದೆ, ಜ್ಞಾನ ಇದೆ. ನಮ್ಮ ಸ್ಕೂಲ್ನಲ್ಲಿ ನಿಮಗೆ ಟೀಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ದೊಡ್ಡ ಜ್ಞಾನವಂತರಿರುವಂಥ ಸ್ಕೂಲ್ನಲ್ಲಿ ನಿಮ್ಮ ಮಗುವನ್ನು ಆರಿಸಬೇಕೆಂಬುದಾಗಿ ಅವ್ರು ಬರೆದು ಕೊಟ್ಟಿದ್ದಾರೆ ಎಂಬುದಾಗಿ ಮುಚ್ಚಿ ಮರೆ ಮಾಡಿದರು. ಅದು ಸತ್ಯವಲ್ಲ. ಆದರೆ ಅವ್ರ ಟೀಚರ್ ಏನು ಬರೆದು ಕೊಟ್ಟಿದ್ದಾರೆ ಅಂದರೆ, ನಿನ್ನ ಮಗನಿಗೆ ಮೆಂಟಲಿ ಹ್ಯಾಂಡಿಕ್ಯಾಪ್ಟ್ ಇದೆ, ಅವನು ಚೆನ್ನಾಗಿ ಓದಲಿಕ್ಕೆ ಆಗೋದಿಲ್ಲ, ನಮ್ಮ ಸ್ಕೂಲಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀವು ಬೇರೆ ಸ್ಕೂಲಲ್ಲಿ ಹಾಕಿರಿ ಎಂಬುದಾಗಿ. ಆದರೆ ತಾಯಿಯು ನಂಬಿಕೆಯಿಂದ ಅವಳು ಆಶೀರ್ವಾದ ಮಾಡಿದರು, ನೀನು ಬುದ್ಧಿವಂತನೆ ಎಂಬುದಾಗಿ. ಆದರೆ ಒಂದು ದಿನ ಥಾಮಸ್ ಅಲ್ವಾ ಎಡಿಸನ್ ಎಲ್ಲ ತಾಯಿಯೆಲ್ಲ ತೀರಿ ಹೋಗಿದ ಮೇಲೆ ಆ ಟೇಬಲ್ನಲ್ಲಿ ಕೂತ್ಕೊಂಡು ಎಲ್ಲ ಒಂದು ದಿವಸ ಕ್ಲೀನ್ ಮಾಡುವಾಗ ಯಾವುದೋ ಒಂದು ವಸ್ತುವನ್ನು ಹುಡುಕ್ತಾ ಇರುವಾಗ ಈ ಚಿಕ್ಕ ಒಂದು ಚೀಟಿ ಇತ್ತು. ಇದು ಟೀಚರ್, ಅವನು ಚಿಕ್ಕ ಹುಡುಗನಾಗಿರುವ ಕೊಟ್ಟು ಅದು ಓದಿದಾಗ ಅವ್ರಿಗೆ ಗೊತ್ತಾಯಿತು, ನಾನು ಮೆಂಟಲಿ ಹ್ಯಾಂಡಿಕ್ಯಾಪ್ ಆಗಿದ್ದೇನೆ, ನಾನು ಯೂಸ್ಲೆಸ್ ಎಂಬುದಾಗಿ ನನ್ನ ಟೀಚರ್ಸ್ ನಮ್ಮನ್ನು ಕಳಿಸಿಬಿಟ್ರು. ಆದರೆ ನನ್ನ ತಾಯಿಯು ಈ ರೀತಿಯಾಗಿ ನನ್ನ ಬೆಳೆಸ್ತಾರೆ, ಅವಳಿಗೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ನನ್ನ ಹತ್ರ ಇಲ್ಲ ಎಂಬುದಾಗಿ ಅವರು ಹತ್ಕೊಂಡ್ರು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಿಮ್ಮ ಮಕ್ಕಳನ್ನು ನೀವು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತೀರಿ? ಈಸಾಕನು ಯಾಕೋಬನು ಮಕ್ಕಳನ್ನು ಆಶೀರ್ವಾದ ಮಾಡುವುದರಲ್ಲಿ ಅವರು ಸಾಕ್ಷಿಗಳಾಗಿ ಇದ್ದರು. ನಾವು ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡುವುದರಲ್ಲಿ ಸಭೆಗೆ ಸಾಕ್ಷಿಯಾಗಿರಬೇಕು, ನಮ್ಮ ಬಂಧು ಮಿತ್ರರ ಮಧ್ಯದಲ್ಲಿ ಸಾಕ್ಷಿಗಳಾಗಿರಬೇಕು. ಒಂದು ವೇಳೆ ನಮ್ಮ ಬಂಧು ಮಿತ್ರರು ಏನೇ ಹೇಳಿದ್ರೆ ನಮ್ಮ ವಿಷಯದಲ್ಲಿ, ನಮ್ಮ ಸ್ವಂತ, ನಮ್ಮ ತಂದೆ ತಾಯಿಗಳು, ನಮ್ಮ ಜೊತೆ ಹುಟ್ಟಿದವರು, ಸಮುದಾಯ, ಶಾಲೆ, ಯಾರು ಏನು ಹೇಳಿದ್ರು, ನಾವು ದೇವರ ಮಕ್ಕಳಾಗಿರುವ ಕಾರಣ ನಂಬಿಕೆಯಿಂದ ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಬೇಕಾಗಿದೆ. ಅವರ ಆಶೀರ್ವಾದವಾಗಿರುತ್ತಾರೆ ಎಂಬುದಾಗಿ ಈಸಾಕನು ಯಾಕೋಬನು ನಮಗೆ ಸಾಕ್ಷಿಯಾಗಿದ್ದಾರೆ, ತಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿದರ ಮುಖಾಂತರವಾಗಿ. ನಾವು ಸಾಕ್ಷಿಗಳಾಗಿರಬೇಕು ಈ ಲೋಕದಲ್ಲಿ, ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡುವುದರ ಮುಖಾಂತರವಾಗಿ. ನಾನು ನಂಬುತ್ತೇನೆ, ಈ ವಾಕ್ಯವನ್ನು ಕೇಳುವ ಪ್ರತಿಯೊಂದು ತಾಯಿ ತಂದೆಯರಿಗೆ ದೇವರ ಆತ್ಮನು ಮಾತಾಡ್ತೇನೆ ಎಂಬುದಾಗಿ. ಒಂದು ವೇಳೆ ಮಕ್ಕಳ ವಿಷಯವಾಗಿ ಏನು ಆಲೋಚನೆ ಮಾಡ್ತಿದ್ರೆ ಗೊತ್ತಿಲ್ಲ, ಒಂದು ವೇಳೆ ಬೇರೊಬ್ಬರ ಮಾತುಗಳನ್ನು ಕೇಳಿಕೊಂಡು ನಿಮ್ಮ ಮಕ್ಕಳನ್ನು ನೀವು ಅಲಕ್ಷ್ಯ ಮಾಡಬೇಡಿರಿ. ನಾನು ನಂಬುತ್ತೇನೆ, ದೇವರ ವಾಕ್ಯವನ್ನು ನಂಬಿರಿ, ದೇವರ ಮೇಲೆ ನಂಬಿಕೆ ಇಟ್ಟು ನಂಬಿಕೆಯಿಂದ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇದೆ, 6ನೇ
ಪಾಯಿಂಟ್ ಏನಂದರೆ, ಸಾರಿ 8ನೇ ಪಾಯಿಂಟ್, ಜೋಸೆಫ್ ಅಂದರೆ 11ನೇ ಅಧ್ಯಾಯ 22ನೇ ವಚನದಲ್ಲಿ ಯೋಸೇಫನು ಏನು ಮಾಡ್ತಾನೆ ಅಂದರೆ, ಅವನು ಹೇಳುತ್ತಾನೆ, ಅಣ್ಣ ತಮ್ಮರೆಲ್ಲ ಕರೆದು ತಂದೆ ತೀರಿ ಹೋಗಿದ ಮೇಲೆ ಅವನು ಸಾಯುವ ಪರಿಸ್ಥಿತಿಯಲ್ಲಿ, ನನ್ನ ಅಣ್ಣ ತಮ್ಮಂದಿರೇ, ನನ್ನ ಮಕ್ಕಳೇ, ನಾನು ಹೇಳುವ ವಿಷಯವನ್ನು ಇದು ಮಾಡಿರಿ, ನೀವು ನಿರಂತರವಾಗಿ ಈ ಈಜಿಪ್ಟ್ ದೇಶದಲ್ಲಿ ಇರುವುದಿಲ್ಲ, ಒಂದು ದಿನ ಬರ್ತದೆ ನೀವು ಈಜಿಪ್ಟ್ ದೇಶವನ್ನು ಬಿಟ್ಟು ಹೋಗ್ತೀರಿ, ಹೋಗುವಾಗ ನನ್ನ ದೇಹವನ್ನು ನೀವು ತೆಗೆದುಕೊಂಡು ಹೋಗಿರಿ ಎಂಬುದಾಗಿ ಹೇಳುತ್ತಾನೆ. ಹಿ ಪ್ರೊಕ್ಲೇಮ್, ಮೇ ಬಿ ಹಿ ಪ್ರಾಫೈಸ್, ಅಂದರೆ ಅವನು ಪ್ರವಾದ ನುಡಿಯುತ್ತಾನೆ ನಂಬಿಕೆಯಿಂದ ಮುಂದೆ ನಡೆಯುತ್ತದೆ ಎಂಬುದಾಗಿ. ನಾನು ಹೇಳುತ್ತೇನೆ, ಈ ಲೋಕವು ನಮಗೆ ಶಾಶ್ವತ ಅಲ್ಲ, ಕರ್ತನು ಬರ್ತಾ ಇದ್ದಾನೆ, ಒಂದು ದಿನ ಕರ್ತನು ಬರುವಾಗ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತೇವೆ, ಈ ಲೋಕದಿಂದ ನಮಗೆ ಬಿಡುಗಡೆ ಆಗ್ತದೆ ಎಂಬುದಾಗಿ. ಯೋಸೇಫನು ನಂಬಿಕೆಗೆ ಅವನು ಸಾಕ್ಷಿಯಾಗಿದ್ದಾನೆ. ಏನು ಅಂದರೆ ಫ್ಯೂಚರ್ ಬಗ್ಗೆ, ಮುಂದಿನ ಕಾಲದಲ್ಲಿ ದೇವರು ನಮಗೆ, ನಮ್ಮ ಸಂತತಿಯವರಿಗೆ ಏನು ಕೊಡುತ್ತಾನೆ ಎಂಬುದಾಗಿ ಆಶೀರ್ವಾದಕ್ಕೆ, ಮುಂದಿನ ಆಶೀರ್ವಾದಕ್ಕೆ ಯೋಸೇಫನ ಒಂದು ಸಾಕ್ಷಿಯಾಗಿದ್ದಾನೆ. ಓಕೆ, ಮತ್ತೆ 8ನೇ ಪಾಯಿಂಟು. 9ನೇ ಪಾಯಿಂಟ್ ನಾವು ಓದುವ ಸಮಯದಲ್ಲಿ ಹೀಬ್ರೂ ಚಾಪ್ಟರ್ 11 verse 23 ಇಸ್ ಟಾಕಿಂಗ್ ಅಬೌಟ್ ದ ಮೋಸಸ್ ಪ್ಯಾರೆಂಟ್ಸ್. ಅಂದರೆ ಮೋಶೆಯ ತಂದೆ ತಾಯಿ ವಿಷಯವಾಗಿ ಇಲ್ಲಿರುತ್ತೆ. ನಂಬಿಕೆಯಿಂದ ಅವರು ಫಾರ್ಗೋನ ಆ ಒಂದು ಆಜ್ಞೆಗೆ, ಅವ್ರ ಕಟ್ಟಳೆಗೆ ಭಯಪಡದೆ ಮಗುವನ್ನು ಮುಚ್ಚಿಟ್ಟರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದರೆ ಇಡೀ ಈಜಿಪ್ಟ್ ದೇಶದಲ್ಲಿ ಒಂದು ಎಗಿಪ್ತಿಯರ ಮಕ್ಕಳನ್ನು, ಹಿಬ್ರು ಮಕ್ಕಳನ್ನು ಸಾಯಿಸ್ತಾ ಇರುವಾಗ ಮೋಶೆ ತಂದೆ ತಾಯಿಗಳು ಮೋಶೆಯನ್ನು ಅವನು 3 ತಿಂಗಳ ತನಕ ಏನು ಮಾಡಿದೆ ಅಂದರೆ ಆ ಮಗುವನ್ನು ಬಚ್ಚಿಟ್ಟರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅವರ ನಂಬಿಕೆಯಿಂದ ಅವರು ಸಾಕ್ಷಿಯಾಗಿದ್ದಾರೆ. ಈ ಲೋಕದಲ್ಲಿ ಏನೇ ನಡೆದರೆ ಸಹ, ಮರಣವೂ ಬರುವ ರೀತಿಯಲ್ಲಿ ಇದ್ದರೆ ಸಹ ನಮ್ಮ ಮಕ್ಕಳನ್ನು ಕಾಯಲಿಕ್ಕೆ, ಕರ್ತನ ಹಸ್ತದಲ್ಲಿ ಕೊಡಲಿಕ್ಕೆ, ಕರ್ತನು ನಮ್ಮ ಮಕ್ಕಳ ವಿಷಯವಾಗಿ ಕಾಳಜಿಸಲಿಕ್ಕೆ, ಕರ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಮೋಶೆ ತಂದೆ ತಾಯಿಗಳ ಹಾಗೆ ನಾವು ಚಿಂತೆ ಮಾಡಬೇಕೆಂಬುದಾಗಿ ಅವರು ಸಾಕ್ಷಿ ಕೊಡುವವರಾಗಿದ್ದಾರೆ. ಮತ್ತು ನೆಕ್ಸ್ಟು ಮೋಶೆ ವಿಷಯವಾಗಿ 11ನೇ ಅಧ್ಯಾಯ 24ನೇ ವಚನದಿಂದ 29ನೇ ವಚನ ತನಕ, ಮತ್ತೆ 11ನೇ ಪಾಯಿಂಟ್ ಯೋಶುವನ ವಿಷಯವಾಗಿ 11ನೇ ಅಧ್ಯಾಯ 30ನೇ ವಚನದಲ್ಲಿ ಮಾತಾಡುತ್ತಿದೆ. ನೆಕ್ಸ್ಟು 11ನೇ ಅಧ್ಯಾಯ 31ನೇ ವಚನದಲ್ಲಿ ಟಾಕಿಂಗ್ ಅಬೌಟ್ ರಾಹೇಲ್. ನಾನು ಇಲ್ಲಿ ಮುಗಿಸ್ತೇನೆ. 12 ವ್ಯಕ್ತಿಗಳ ವಿಷಯವಾಗಿ ನಾವು ಕಲಿತೇವೆ. ಒಂದು ಸೃಷ್ಟಿ, ಆಬೇಲನು, ಏನೋಕನು, ನೋಗ ಆದ ಮೇಲೆ ಅಬ್ರಹಾಂ, ಈಸಾಕ್, ಜೇಕಬ್, ಜೋಸೆಫ್, ಮೋಸಸ್ ತಂದೆ ತಾಯಿಗಳು, ಮತ್ತೆ ಮೋಸಸ್ಸು, ಯೆಹೋಶುವ, ರಾಗಾಬ್. ಇವರೆಲ್ಲ ನಂಬಿಕೆಯಿಂದ ಬೇರೆ 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 ಕಾರ್ಯಗಳನ್ನು ಮಾಡಿ ನಮಗೆ ಸಾಕ್ಷಿಗಳಾಗಿದ್ದಾರೆ. ಇದು ನನ್ನ ಮುಖ್ಯವಾದ ಸಂದೇಶವಲ್ಲ, ನಿಮಗೆ ಒಂದು ಅಸ್ತಿವಾರ ಹಾಕಿದ್ದೇನೆ. ಇಷ್ಟು ಜನರು ಆದಿಕಾಂಡದಿಂದ ಯೆಹೋಶುವನ ಗ್ರಂಥದ ತನಕ 12 ವ್ಯಕ್ತಿಗಳ ವಿಷಯವಾಗಿ ನಾವು ಓದಿದ್ದೇವೆ. ಆ 12 ವ್ಯಕ್ತಿಗಳು ನಮಗೆ ಸಾಕ್ಷಿಯಾಗಿ ಇರುವುದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ ಎಂಬುದಾಗಿ ನಾವು ಸತ್ಯವಾಕ್ಯದಲ್ಲಿ ಸ್ವಲ್ಪ ಬರೆದರೆ, ನೀವು ಆದಿಕಾಂಡದಿಂದ ಯೆಹೋಶುವನ ಗ್ರಂಥದ ತನಕ ನೀವು ಸ್ಪಷ್ಟವಾಗಿ ನಿಧಾನವಾಗಿ ಓದಿದರೆ ಈ 12 ವ್ಯಕ್ತಿಗಳು ಸಾಕ್ಷಿಯಾಗಿ ಇರಲಿಕ್ಕೆ ಏನೆಲ್ಲ ಮಾಡಿದ್ದಾರೆ ಎಂಬುದಾಗಿ ಆ ಪುಸ್ತಕದಲ್ಲಿ ನಾವು ಓದಬಹುದು. ಬಟ್ ಐ ವಿಲ್ ಕಮ್ ಟು ದ ಮೇನ್ ಪಾಯಿಂಟ್ಸ್. ದ ನೆಕ್ಸ್ಟ್ ಪಾರ್ಟ್ ಅಂದರೆ ಹೀಬ್ರೂ, ದ ಬುಕ್ ಆಫ್ ಹೀಬ್ರೂ ಚಾಪ್ಟರ್ 11 verse 30 to 39. ಅಂದರೆ 2ನೇ ಭಾಗದಲ್ಲಿ ಹೀಬ್ರೂ ಪತ್ರಿಕೆ 11ನೇ ಅಧ್ಯಾಯ 32ರಿಂದ 39 ವಚನ ತನಕ ಇಸಿದೆ. ದೇರ್ ಆರ್ ಮೆನಿ ಪೀಪಲ್, ದ ಪೀಪಲ್ ಮೇ ಬಿ ಮೆನಿ, ಹೆಚ್ಚಾದ ಜನರು ನ್ಯಾಯಸ್ಥಾಪಕರ ಪುಸ್ತಕದಿಂದ ಮಲಕ್ಯ ತನಕ ಹೆಚ್ಚಿನ ಜನಸಂಖ್ಯೆಯು ಸಾಕ್ಷಿಯಾಗಿ ಇದ್ದರೆಂಬುದಾಗಿ ಈ ಒಂದು 7-8 ವಚನಗಳಲ್ಲಿ ಅವರು ಬರೆದಿಟ್ಟಿದ್ದಾರೆ. 7-8 ವಚನಗಳಲ್ಲಿ ಅಂದರೆ 3ನೇ ವಚನದಿಂದ 30ನೇ ವಚನ ತನಕ, 31ನೇ ವಚನ ತನಕ 12 ವ್ಯಕ್ತಿಗಳನ್ನು ಇದು ಮಾಡಿದೆ. ಬಟ್ ಈ ಒಂದು ಲಾಸ್ಟ್ 7-8 ವಚನಗಳಲ್ಲಿ ಅನೇಕ ವ್ಯಕ್ತಿಗಳನ್ನು ಅಲ್ಲಿ ಸ್ವಲ್ಪ ಒಂದು ಪಾಯಿಂಟಲ್ಲಿ ಅವರು ಬರೆದು ಬಿಟ್ಟಿದ್ದಾರೆ. ನಾನು ಇದರಲ್ಲಿ 2 ವ್ಯಕ್ತಿಗಳನ್ನು ಮುಂದೆ ಇಡಲಿಕ್ಕೆ ನಾನು ಬಯಸುತ್ತೇನೆ. ನ್ಯಾಯಸ್ಥಾಪಕರ ಪುಸ್ತಕದಿಂದ ಮಲಕಿಯ ತನಕ ಇರುವಂಥ ಸಾಕ್ಷಿಗಳು 8 ವಚನದಲ್ಲಿ ನೀವು ಓದಬೇಕಾದ್ರೆ, ನ್ಯಾಯಸ್ಥಾಪಕರ ಪುಸ್ತಕದಿಂದ ಮಲಕಿಯ ತನಕ ಎಲ್ಲ ಪುಸ್ತಕಗಳನ್ನು ಓದುವ ಸಮಯದಲ್ಲಿ ಯಾರು ಇದು ಮಾಡಿದೆ ಎಂಬುದಾಗಿ
ಸಿಮ್ಸೋನಿಂದ ಒಂದು ವೇಳೆ ನ್ಯಾಯಸ್ಥಾನ ತೆಬೇರಾಡು, ಇವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. ದ ಲಾಸ್ಟ್ ಮಲಾಕ್ಯ, ಇವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. 2 ಸಾಕ್ಷಿಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡುತ್ತೇನೆ. ಅದು ನಿಮ್ಮ ಜೀವನವನ್ನು ಕಟ್ಟುವಂಥದ್ದಾಗಿದೆ. ಈ ಕೊರೋನಾ ಭಯದಿಂದ ಮತ್ತು ಕರ್ತನು ಯಾವ ರೀತಿಯಲ್ಲಿ ನಿಮ್ಮನ್ನು ಬಿಡಿಸುತ್ತಾನೆ ಮತ್ತು ನಿಮಗೆ ಎಷ್ಟು ಆಶೀರ್ವಾದಗಳು ಯಾವ ರೀತಿಯಲ್ಲಿ ಸಿಗ್ತದೆ ಎಂಬುದಾಗಿ ನಾನು ನಿಧಾನವಾಗಿ ಇಲ್ಲಿ ವಿವರಿಸ್ತೇನೆ. ಪ್ಲೀಸ್ ಲಿಸನ್ ಕೇರ್ಫುಲಿ ದ 2 ಪಾಯಿಂಟ್ಸ್. ಮೇಬಿ ಐ ಆಮ್ ಗೋಯಿಂಗ್ ಟು ಶೇರ್ ದ 2 ವಿಡೋಸ್, ಒನ್ ವುಮನ್ ಅಂಡ್ 1 ವಿಡೋಸ್, ಒಂದು ಸ್ತ್ರೀ ಮತ್ತು ಒಂದು ವಿಧವೆ ವಿಷಯವಾಗಿ ನಾನು ಇಲ್ಲಿ ಮಾತಾಡಲಿಕ್ಕಿದ್ದೇನೆ. ದೇವರ ವಾಕ್ಯ ಹೇಳುತ್ತದೆ, 35ನೇ ವಚನ ನಾವು ಓದುವನ. ದ ಬುಕ್ ಆಫ್ ಹೀಬ್ರೂ ಚಾಪ್ಟರ್ 11 ವರ್ಸ್ 35. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. You can read in English, chapter 11 verse 35. The woman received the dead. ಅಂದ್ರೆ ಸ್ತ್ರೀಯರು ಸತ್ತು ಹೋಗಿದ ತಮ್ಮವರನ್ನು ಜೀವದೊಂದಿಗೆ ಪಡೆದುಕೊಂಡರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಂಬಿಕೆಯಿಂದ ಅನೇಕ ಸ್ತ್ರೀಯರು ಅದರಲ್ಲಿ 2 ಸ್ತ್ರೀಯರನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ಸತ್ತು ಹೋಗಿದ ತನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ಜೀವದೊಂದಿಗೆ ಹಿಂದಿರುಗಿ ಪಡೆದುಕೊಂಡರು, ಅವರ ಜೀವದಲ್ಲಿ ಕರ್ತನು ಏನು ಮಾಡಿದನು, ಅವರ ನಂಬಿಕೆ ಏನಾಯಿತು, ಇವತ್ತು ಅವರ ಸಾಕ್ಷಿಗಳ ಮುಖಾಂತರ ನಾವು ಏನು ಮಾಡಲಿಕ್ಕಿದ್ದೇನೆ, ಏನು ಕಲಿಯಲಿಕ್ಕಿದ್ದೇವೆ, ಅವರ 2 ಹೆಂಗಸರುಗಳ ಮುಖಾಂತರ ನಮ್ಮ ಜೀವನದಲ್ಲಿ ದೇವರು ನಮಗೆ ಏನು ಮಾತಾಡಲಿಕ್ಕಿದ್ದೇನೆ ಎಂಬುದಾಗಿ ತುಂಬಾ ಗಂಭೀರವಾಗಿ ನೀವು ಗಮನಿಸುವಂತೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವನಾಗಿದ್ದೇನೆ. ಪ್ಲೀಸ್ ಲಿಸನ್ ಕೇರ್ಫುಲಿ. ಐ ಆಮ್ ಗೋಯಿಂಗ್ ಟು ಟಾಕ್ ದ 2 ವುಮೆನ್ಸ್ that they are great witness for us, how they received the dead from they received the children from the death. ಸತ್ತು ಹೋಗಿದ ತನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ಅವರು ಪಡೆದುಕೊಂಡರು ಜೀವದೊಂದಿಗೆ ಎಂಬುದಾಗಿ ಅವರ ಮುಖಾಂತರ ಅನೇಕ ಕಾರ್ಯಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. ದ ಫಸ್ಟ್ ಒನ್, ದ ಬುಕ್ ಆಫ್ ಫಸ್ಟ್ ಕಿಂಗ್, ಮೊದಲನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ನಾವು ಓದುವನ. ದ ಬುಕ್ ಆಫ್ ಫಸ್ಟ್ ಕಿಂಗ್ ಚಾಪ್ಟರ್ 11 ಮೊದಲನೆಯ ಅರಸುಗಳ ಪುಸ್ತಕದಲ್ಲಿ ನಾವು ಓದೋಣ. ಅಲ್ಲಿ ಎಲಿಯನು ಮತ್ತು ಒಂದು ವಿಧವೆ ವಿಷಯವಾಗಿ ನಾವು ನೋಡುತ್ತೇವೆ. ಸಾರಿಬತ್ ವಿಧವೆ ಎಂಬುದಾಗಿ ನಾವು ನೋಡುತ್ತೇವೆ. ಓದೋಣ. ಎಲ್ಲಿ ಚಾಪ್ಟರ್ 11 ಫಸ್ಟ್ 1ನೇ ವಚನದಿಂದ. ಫಸ್ಟ್ ಕಿಂಗ್ ಚಾಪ್ಟರ್ 17 17ನೇ ಅಧ್ಯಾಯ. ಚಾಪ್ಟರ್ 17 ಮೊದಲನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ಎಲಿಯ ಎಂಬ ಒಂದು ಪ್ರವಾದಿ ಇದ್ದನು. ಅವನು ಏನು ಮಾಡುತ್ತಾನೆ, ಆಹಾಪನಿಗೆ ಮುಂದೆ ತನ್ನನ್ನು ತೋರಿಸಿಕೊಂಡು ಅವನು ಹೇಳುವನಾಗಿದ್ದಾನೆ, ನನ್ನ ಮಾತು ಹೊರತು ಭೂಮಿಯಲ್ಲಿ 3 ವರ್ಷ 6 ತಿಂಗಳು ಮಳೆ ಬರುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಮುಂದೆ 7ನೇ ವಚನಕ್ಕೆ ಬರುವಾಗ, ದೇಶದಲ್ಲಿ ಮಳೆ ಇಲ್ಲದಿದ್ದರಿಂದ ಕೆಲವು ದಿವಸ ಆದ ಮೇಲೆ ಹಳ್ಳವು ಬತ್ತಿ ಹೋಯಿತು. ಒಂದು ವೇಳೆ 5ನೇ ವಚನ, ಯೆಹೋವನ ಅಪ್ಪಣೆಯಂತೆ ಕೇರೀತ್ ಹಳ್ಳದಲ್ಲಿ ವಾಸಿಸಿದನು. ಒಂದು ವೇಳೆ ಎಲಿಯನು ಕರ್ಮೇಲ್ ಬೆಟ್ಟದಲ್ಲಿ ಅವನು ಜೀವನ ಮಾಡ್ತಾ ಇದ್ದನು. ಕರ್ಮೇಲ್ ಮತ್ತು ಸಮಾರಿಯಾಕ್ಕೆ ಒಂದು ಸುಮಾರು 80-100 ಕಿಲೋಮೀಟರ್ ಒಳಗಡೆ ಇರಬಹುದು ಎಂಬುದಾಗಿ ನಾನು ಬಯಸುತ್ತೇನೆ. 80ರಿಂದ 100 ಕಿಲೋಮೀಟರ್ಗಳು ಎಷ್ಟು ಕ್ಲಿಯರ್ ಆಗಿಲ್ಲ, ಅಂದರೆ ಅಷ್ಟು ದೂರದಲ್ಲಿ ಇದ್ದಾನೆ ಸಮಾರಿಯಾದಲ್ಲಿ. ಆಗ ಅರಸನು ಅರಣ್ಮನೆಯಲ್ಲಿದ್ದಾನೆ. ಆದರೆ ಎಲಿಯನು ಕರ್ಮೇಲ್ ಬೆಟ್ಟದಲ್ಲಿ ಇದ್ದಾನೆ. ಒಂದು ದಿನ ಅವನು ಕಾಣಿಸಿಕೊಂಡ ಅರಸನಿಗೆ ಹೇಳುತ್ತಾನೆ, ನನ್ನ ಮಾತು ಹೊರತು ಭೂಮಿಯಲ್ಲಿ ಮಳೆ ಬರುವುದಿಲ್ಲ ಎಂಬುದಾಗಿ. ಆ ಮಳೆ ಇಲ್ಲದ ಕಾರಣ ದೇವರು ಅವನಿಗೆ ಏನು ಹೇಳ್ತಾನಂದ್ರೆ, ನೀನು ಯೋರ್ದಾನ್, ಅಂದ್ರೆ ಇದು ಪಶ್ಚಿಮದಲ್ಲಿ ಕರ್ಮೇಲ್ ಬೆಟ್ಟವಿದೆ, ಮಧ್ಯದಲ್ಲಿ ಸಮಾರಿಯಾ ಇದೆ, ಮತ್ತು ಯೋರ್ದಾನ್ ಒಂದು ನದಿಯು ಪೂರ್ವ ದಿಕ್ಕಿನಲ್ಲಿದೆ. ಅವನು ಏನ್ ಮಾಡ್ತಾನೆ, ದೇವರ ಅಪ್ಪಣೆಗಿಂದ ಒಂದು ವೇಳೆ ಕರ್ಮೇಲಿಂದ ಅಲ್ಲ ಸಮಾರಿಯದಿಂದ ಅವನು ಎಲ್ಲಿಗೆ ಹೊರಟು ಹೋಗ್ತಾನಂದ್ರೆ, ಯೋರ್ದಾನ್ ಬಳಿಯಲ್ಲಿರುವಂತ ಆ ಒಂದು ಕೇರೀತ್ ಎಂಬ ನದಿಯ ಬಳಿಯಲ್ಲಿ ಹೋಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಲ್ಲಿ ದೇವರು ಆ ಒಂದು ನದಿಯ ಬಳಿಯಲ್ಲಿರುವಾಗ ಅವನಿಗೆ ನೀರು ಸಿಗ್ತಾ ಇತ್ತು, ಆಗಾರವು ಬರ್ತಾ ಇತ್ತು.
ಕರ್ತನು ಅವನಿಗೆ ಘೋಷಣೆ ಮಾಡ್ತಾ ಇದ್ದನು, ಪ್ರತಿದಿನವಿದ್ದನು. ಆದರೆ ದಿನಗಳು ಆಗಿದ ಮೇಲೆ ಅದು ಒಣಗಿ ಹೋಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತೆ ದೇವರು ಎಲಿಯನ ಸಂಗಡ ಮಾತಾಡುತ್ತೇನೆ. ಓದೋಣ 8ನೇ ವಚನ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ನೀನು ಸೀದೋನಿಲಿರುವಂತ ಸಾರಿಬಾತ್ ಎಂಬ ಊರಿಗೆ ಹೋಗು ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. ಇಲ್ಲಿ ಯೋರ್ದಾನ್ ನದಿಯಿಂದ ಕೆರಿಯತ್ ಆ ನದಿಯಿಂದ ಆ ಸೀದೋನ್ ದೇಶ, ಅದಂದ್ರೆ ಏನ್ ಹೇಳ್ತೇವೆ, ಪಶ್ಚಿಮ ಉತ್ತರ ಅಂತ ಹೇಳ್ತೇವೆ. ಅದು ಯಾವುದು ಈಶಾನ ದಿಕ್ಕಿಂದ ಹೇಳ್ತೇನೆ. ಒಂದು ವೇಳೆ ಆ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ಇರುವಂತ ಅದು, ಇವನು ಯೋರ್ದಾನ್ ನದಿಯ ಈ ಕಡೆಯಿಂದ ಅವನು ಹೊರಟು ಹೋಗ್ತಾನೆ. ಸುಮಾರು 200ಕ್ಕಿಂತಲೂ ಹೆಚ್ಚಾದ ಕಿಲೋಮೀಟರ್ ಅಂದ್ರೆ ದೂರ ಇರ್ಬೋದು ಎಂಬುದಾಗಿ, 200ಕ್ಕಿಂತ ಹೆಚ್ಚಾದ ಕಿಲೋಮೀಟರ್ ದೂರ ಎಂಬುದಾಗಿ ನಾನು ನಂಬುತ್ತೇನೆ. 250 ಕಿಲೋಮೀಟರ್ಸ್, 200ರಿಂದ 250 ಕಿಲೋಮೀಟರ್ ಎಲಿಯನು ನಡ್ಕೊಂಡು ಹೋಗ್ತಾ ಇದ್ದನು. ಎಲ್ಲಿಗೆ ಹೋಗ್ತಾನಂದ್ರೆ ಸೀದೋನಲ್ಲಿರುವಂತ ಸಾರಿಬಾತ್ ಎಂಬ ಒಂದು ಊರಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ವಿಧವೆಯು ಅಲ್ಲಿ ಇದ್ದಾಳೆ. ದೇವರ ವಾಕ್ಯ ಹೇಳ್ತೀನಿ, ನೀನು ಎದ್ದು ಅಲ್ಲಿ ಹೋಗಂಬುದಾಗಿ. 250 ಕಿಲೋಮೀಟರ್ ದೂರ. ಒಂದು ವೇಳೆ ಅಲ್ಲಿ ಮಳೆ ಬಿತ್ತ ಗೊತ್ತಲ್ಲ, ಅದು ಇಸ್ರಾಯೇಲ್ ದೇಶವಲ್ಲ, ಅದು ಇಸ್ರಾಯೇಲಿಗೆ ದೇಶ ಅಲ್ಲ, ಅದು ಸೀದೋನ್ ಬಂದು ಅದು ಒಂದು ಅನ್ಯ ದೇಶವಾಗಿತ್ತು. ಆದರೆ ದೇವರು ತನ್ನ ದೇಶದ ಜನರು, ಇಸ್ರಾಯೇಲ್ ದೇಶದ ಜನರು ದೇವರ ಮೇಲೆ ನಂಬಿಕೆ ಇಲ್ಲದ ಕಾರಣ ಆಗ ಅರಸನ ಪಾಪದ ನಿಮಿತ್ತವಾಗಿ, ಹೆಂಡತಿಯ ಪಾಪದ ನಿಮಿತ್ತವಾಗಿ ದೇಶದಲ್ಲಿ ಮಳೆ ಇಲ್ಲ, ಬರಗಾಲ ಬಂತು. ಆದರೆ ದೇವರು ಈಗ ಎಲಿಯನನ್ನು ಬೇರೆ ಒಂದು ದೇಶಕ್ಕೆ ಕಳಿಸ್ತಾ ಇದ್ದಾನೆ. ಅವಳು ಒಂದು ವೇಳೆ ಯಹೂದ್ಯರಾಗಿದ್ದಳು, ನಮಗೆ ಗೊತ್ತಿಲ್ಲ, ಬಟ್ ದಟ್ ಅವಳು ವಿಧವೆಯಾಗಿದ್ದಳು. ಅವಳು ಯಾವ ಊರಿಗೆ ಸೇರಿದವಳಂದ್ರೆ ಸಾರಿಬಾತ್, ಅದು ಅನ್ಯ ದೇಶಕ್ಕೆ ಸೇರಿದವಳು. ಅವಳು ಹೀಬ್ರು ಆಗಿರ್ಬೋದು, ಬೇರೆ ದೇಶದವಳಾಗಿರ್ಬೋದು, ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಆದರೆ ದೇವರು ಎಲಿಯನನ್ನು ಆ ವಿಧವೆಯ ಊರಿಗೆ ಕಳಿಸ್ತಾ ಇದ್ದಾನೆ. ಇಲ್ಲಿ ದೇವರು ವಾಕ್ಯ ಹೇಳ್ತೀವಿ, ಎಲಿಯನು ಆ ದೇಶದ ಆ ಪಟ್ಟಣಕ್ಕೆ, ಅದು ಹಳ್ಳಿಯ ಬಾಗಿಲ ಹತ್ತಿರ ಬರುವಾಗ ಒಂದು ವಿಧವಿ ಏನ್ ಮಾಡ್ತಿದ್ದಾರೆ, ಕಟ್ಟಿಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾಳೆ, ರೊಟ್ಟಿಯನ್ನು ಮಾಡಿ ತಿನ್ನುವುದಕ್ಕೋಸ್ಕರ. ಆವಾಗ ಎಲಿಯನು ಆ ವಿಧವಿಯನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ಹೋಗ್ಬಿಟ್ಟು ಸ್ವಲ್ಪ ನನಗೆ ನೀರು ತಗೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ನನಗೆ ನೀರು ಸ್ವಲ್ಪ ತಗೊಂಡು ಬಾ ಎಂಬುದ. ಆದರೆ ಇವಳು ಹೋಗಿ ಹೆಜ್ಜೆ ಇಡ್ಲಿಕ್ಕೆ ಮುಂಚಿತವಾಗಿ ಹೇಳ್ತದೇನೆ, ನೀ ನೀರು ಮಾತ್ರ ಅಲ್ಲ, ನನಗೆ ಬರುವ ಒಂದು ರೊಟ್ಟಿ ತುಂಡು ತಗೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ಅವಳು ಹೇಳ್ತಾರೆ, ನಮ್ಮ ಹತ್ರ ಇರುವುದೇ ಸ್ವಲ್ಪ ಹಿಟ್ಟು, ಅದನ್ನು ಮಾಡಿ 2 ಹಿಟ್ಟು ಮಾಡ್ತೇವೆ, 2 ರೊಟ್ಟಿ ಮಾಡ್ತೇವೆ, ನಾನು ಒಂದು ತಿಂತೆ, ನಮ್ಮ ಮಗನ ಒಂದು ತಿಂತಾನೆ, ಇಬ್ಬರು ಸಾಯ್ತೇವೆ, ಅದರ ಮೇಲೆ ಆಗಾರ ನಮಗೆ ಇಲ್ಲ ಎಂಬುದಾಗಿ ಅವಳು ಹೇಳುತ್ತಾಳೆ. ಸರಿ, ನೀನು ಹೋಗು, 2 ರೊಟ್ಟಿ ಮಾಡ್ತೀರ, ಅದ್ರ ಮೊದಲನೇ ರೊಟ್ಟಿ ನನಗೆ ತಗೊಂಡು ಬಾ. ನಾನೇ ಹೇಳುತ್ತೇನೆ, ದೇವರ ಮಾತಿನೆಂದೇ ದೇವರು ದೇಶದ ಮೇಲೆ ಮಳೆಯನ್ನು ಬರಮಾಡುವ ತನಕ ನಿನ್ನ ಪಾತ್ರೆಯಲ್ಲಿ, ಮಡಿಕೆಯಲ್ಲಿ ಎಣ್ಣೆಯು ಹಿಟ್ಟು ಕಡಿಮೆ ಆಗುವುದು ಇಲ್ಲ. ದೇವರ ವಾಕ್ಯ ಮುಂದೆ ಹೇಳ್ತದೆ, ಎಲಿಯನ ಮಾತಿನೆಂದೇ ಆ ಹೆಂಗಸು, ಆ ವಿಧವೆಯು ಮನೆಯೊಳಗೆ ಹೋಗಿ ರೊಟ್ಟಿಯನ್ನು ಮಾಡಿ ತೆಗೆದುಕೊಂಡು ಬಂದು ಎಲಿಯನಿಗೆ ಕೊಟ್ಟಳು. ಅಲ್ಲಿ ಹೇಳ್ತದೆ, ಶಿ ಅಂಡ್ ಹರ್ ಹೌಸ್ ಹೋಲ್ಡ್. ಓದುವನ 10ನೇ ವಚನದಲ್ಲಿ. ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆಂತಂದ್ರೆ, ಅವನು ಅಲ್ಲಿಂದ ಹೊರಟು ಚಾರೆತ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆ. 12ನೇ ವಚನ. ನಿಮ್ಮ ದೇವರಾದ ಯೆಹೋವನ ನಾನೇ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಅಷ್ಟೇ ಎಣ್ಣೆಗಿದೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಏನು ಹೇಳ್ತೇನೆ, ನನ್ನ ಮಾತಿನಿಂದೇ ನೀನು ಮಾಡಮ್ಮ, ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ಒಂದು ವೇಳೆ 15, 16ನೇ ವಚನ ಹೇಳ್ಬೋದು. ಅವಳು 16ನೇ ವಚನ, 16 ವರ್ಸ್. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿ ಇದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಕಡಿಮೆ ಆಗಲಿಲ್ಲ, ಮುದಿ ಹೋಗಲಿಲ್ಲ. ಮತ್ತು ಅವಳು ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಸ್ತ್ರೀಯ ಮಗನು. ಓಕೆ, ಇಲ್ಲಿ ದೇವರು ವಾಕ್ಯ ಹೇಳುತ್ತೆ, ಅವಳು ಮತ್ತು ಅವರ ಮನೆಯವರು ಅನೇಕ ದಿನಗಳು ಅವರು ಊಟ ಮಾಡಿದೆ. ಅಂದರೆ ದೇವರು 3 ವರ್ಷ ತನಕ ಮಳೆಯನ್ನು ಬರೆ ಮಾಡುವ ತನಕ 3 ವರ್ಷ ಕಾಲಗಳು ಆ ರೊಟ್ಟಿಯನ್ನು, ಅವರು ಆ ಹಿಟ್ಟನ್ನು ರೊಟ್ಟಿ ಮಾಡಿ ಅವಳು ಮಾತ್ರ ಅಲ್ಲ, ವಿಧವೆಕ್ಕಿದ್ದ ಒಂದು ಮಗನು ಮಾತ್ರ ಅಲ್ಲ,
ಅವ್ರ ಬಂಧು ಮಿತ್ರರೆಲ್ಲ ತಿಂದರೆಂಬ 15ನೇ ವಚನ. ಹಾ, ಆಗ ಎಲಿಯನು ಆಗ ಎಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ಆ, ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಬಾ. ಆ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ಹ್ಮ್. ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ಹ್ಮ್. ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಆ. ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳ್ತಾ ಇದ್ದೇನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲಿಯನು ಆದರೂ ಅನೇಕ ದಿವಸಗಳು, ವರ್ಷಗಳು, ಅನೇಕ ದಿವಸಗಳು ಅವರು ತಿಂದರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಓಕೆ, ಈಗ ಅವಳಿಗೆ ಒಂದು ಮಗು ಇದೆ. ಆ ಮಗು ಅನಾರೋಗ್ಯದಲ್ಲಿ ಬಿದ್ದು ಸತ್ತು ಹೋಯಿತು. ಅವ ಬಂದು ಕೇಳ್ತಾ ಇದ್ದಾಳೆ ಎಲಿಯನ ಹತ್ರ, ನಾನು ನನ್ನ ಮಗನು ರೊಟ್ಟಿಯನ್ನು ತಿಂದು ಸಾಯಲಿಕ್ಕಿದ್ದೇವಪ್ಪ, ನೀನು ಬಂದು ಆಶೀರ್ವಾದ ಮಾಡಿಕೊಟ್ಟಿದ್ದೀ ಈ ಹಿಟ್ಟನ್ನು ಮತ್ತು ಈ ಎಣ್ಣೆಯನ್ನು, ನಾವು ಇಷ್ಟು ತಿಂಗಳು ಚೆನ್ನಾಗಿ ಊಟ ಮಾಡ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ. ಈಗ ನೋಡು ನನ್ನ ಮಗನು ಸತ್ತು ಹೋಗಿಬಿಟ್ಟಿದ್ದಾನೆ, ನೀವು ಯಾಕೆ ಇಂದ ಒಂದು ಕೆಲಸ ಮಾಡ್ಲಿಕ್ಕೆ ನನ್ನ ಹತ್ರ ಬಂದೆ ಎಂಬುದಾಗಿ ದೂರು ಹೇಳಲಿಕ್ಕೆ ಅವಳು ಪ್ರಾರಂಭಿಸ್ತಾಳೆ. ಆದರೆ ಎಲಿಯನು ಪ್ರಾರ್ಥನೆ ಮಾಡಿದಾಗ ಆ ಮಗು ಬದುಕಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಸ್ತ್ರೀಯರು ತಮ್ಮ ಮಕ್ಕಳನ್ನು, ಸತ್ತು ಹೋಗಿದ ತನ್ನ ಮಕ್ಕಳು ಜೀವದೊಂದಿಗೆ ಹಿಂದಿರುಗಿ ಬಡದರು, ನಂಬಿಕೆಯಿಂದ ನಮಗೆ ಸಾಕ್ಷಿಯಾಗಿದ್ದರೆ. ಈ ವಿಧವೆಯು ಎಲಿಯನನ್ನು ದೇವರ ಸೇವಕನಾಗಿ ತನ್ನ ಮನೆಯಲ್ಲಿ ಅಂಗೀಕರಿಸಿದಳು. ಅವನ ಮಾತನ್ನು ನಂಬಿಕೆಯಿಂದ ತೆಗೆದುಕೊಂಡನು. ಕರ್ತನ ಮಾತು ದೇವರ ಸೇವಕರಲ್ಲಿ ಇದೆ ಎಂಬುದಾಗಿ ನಂಬಿಕೆಯಿಂದ ಅವಳು ತೆಗೆದುಕೊಂಡ ಕಾರಣ ಕರ್ತನು ಅವಳನ್ನು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿದನು. ಆದರೆ ಪರಿಸ್ಥಿತಿ ಹೋಗ್ತಾ ಇರುವಾಗಲೇ ತನ್ನ ಮಗನನ್ನು ಕಳೆಕೊಂಡಳು. ಆದರೂ ದೇವರ ವಾಕ್ಯ ಹೇಳುತ್ತದೆ, ಎಲಿಯನು ಪ್ರಾರ್ಥನೆ ಮಾಡಿದಾಗ ಸತ್ತು ಹೋಗಿದ ಆ ಹುಡುಗನು, ಯವನ ಮಗನು ಜೀವದೊಂದಿಗೆ ಎದ್ದು ಬಂದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ಸಹೋದರ ಸಹೋದರಿ, ಈ ವಿಧವೆಯು ನಮಗೆ ಸಾಕ್ಷಿಯಾಗಿದ್ದಾರೆ. ನಿಮ್ಮ ಜೀವದಲ್ಲಿ, ನನ್ನ ಜೀವದಲ್ಲಿ ನಾವು ದೇವರ ಸೇವಕರ ಮಾತನ್ನು ಕೇಳಿ ನಾವು ಸಭೆಗೆ ಬರ್ತೇವೆ, ದೇವರ ಆರಾಧನೆ ಮಾಡುತ್ತೇವೆ, ರಕ್ಷಣೆ ಹೊಂದುತ್ತೇವೆ, ಎಲ್ಲ ಚೆನ್ನಾಗಿರ್ತದೆ, ರೊಟ್ಟಿ ಎಲ್ಲ ತಿನ್ನುವಾಗೆಲ್ಲ ಚೆನ್ನಾಗಿ ಸಂತೋಷವಾಗಿರ್ತದೆ. ಆದರೆ ಆ ವಿಧವೆಗೆ ಆಗಿದ ಆ ಪರಿಸ್ಥಿತಿ ನಮಗೆ ಬರುವಾಗ, ಮಗುವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಮಗಿರುವುದೆಲ್ಲ ನಾವು ಕಳೆದುಕೊಳ್ಳುವ ಪರಿಸ್ಥಿತಿ ಬರುವಾಗ ನಾವು ದೂರ ಹೇಳ್ತೇವೆ, ಯಾಕೆ ಈ ದೇವರು ನಂಬಿದ್ದೇವೆ, ಚರ್ಚಿಗೆ ಹೋಗಿದ್ದೇವೆ, ಇಲ್ಲ ಬಂತು, ಇದೇ ಬಂತು, ನಾವು ಫಸ್ಟ್ ಇದ್ದಾಗೆ ಸತ್ತು ಹೋಗಿದ್ರೆ ಚೆನ್ನಾಗ್ತಾ ಇತ್ತು, ಆದರೆ ಈ ಒಂದು ಸೇವಕನ ಮಾತನ್ನು ಕೇಳ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪರಿಸ್ಥಿತಿ ಇದ್ದೇವೆ ಎಂಬುದಾಗಿ ಪುನಃಗುಟ್ಟಬಹುದು. ಆದರೆ ನಂಬಿಕೆ ಇರಲಿ, ನಿಮ್ಮ ಪರಿಸ್ಥಿತಿ ಏನಾಗಿದ್ರು ಆ ವಿಧವೆಯಲ್ಲಿ ನಂಬಿಕೆ ಇತ್ತು. ಅವರು ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಎಲಿಯನ ಬಳಿಯಲ್ಲಿ ಬಂದು ಸತ್ತು ಹೋಗಿದ ಮಗನಿಗೆ ಪ್ರಾರ್ಥನೆ ಮಾಡಿದಾಗ ಅವನು ಜೀವದೊಂದಿಗೆ ಎದ್ದು ಬಂದನು. ಪ್ರಿಯ ಸಹೋದರಿಯೇ, ದೇವರ ಮಕ್ಕಳೇ, ನಾನು ಹೇಳುತ್ತೇನೆ, ದೇವರು ನಂಬುವುದರ ಮುಖಾಂತರ ಆಶೀರ್ವಾದ. ರೊಟ್ಟಿ ಚೆನ್ನಾಗಿ ಸಿಗ್ತಾ ಇದೆ, ಆಶೀರ್ವಾದ ಸಿಗ್ತಾ ಇದೆ. ಆದರೆ ಅದರ ಮಧ್ಯದಲ್ಲಿ ಪರಿಸ್ಥಿತಿಯು ನಮ್ಮ ದುಃಖದಲ್ಲಿ ನಡೆಸುವಂತ ಪರಿಸ್ಥಿತಿಗಳು ಬರ್ತದೆ. ಆ ಒಂದು ಘಟನೆಗಳು ಬರುವಾಗ ನಾವು ನಂಬಿಕೆಯನ್ನು ಕಳೆದುಕೊಂಡು ಹೋಗಬಾರದು. ಈ ವಿಧವೆಯ ನಮಗೆ ಸಾಕ್ಷಿಯಾಗಿದ್ದಾರೆ. ಏನೇ ಪರಿಸ್ಥಿತಿ ಬಂದರೂ ಸಹ ನಾವು ಆ ಸಾರಿಬಾತ್ ವಿಧವೆಯ ಹಾಗೆ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂಬುದಾಗಿ ನಮಗೆ ಸಾಕ್ಷಿಯಾಗಿದ್ದಾರೆ. ಸತ್ತು ಹೋಗಿದ ಎಲ್ಲ ಪರಿಸ್ಥಿತಿಗಳನ್ನು ಜೀವದೊಂದಿಗೆ ಪಡೆದುಕೊಳ್ಳುತ್ತೆ ಎಂಬ ನಂಬಿಕೆ ನಿಮ್ಮಲ್ಲಿ ಇರಲಿ ಎಂಬುದಾಗಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡುತ್ತಾ ಇದೆ. ಈ ಸಾರಿಬಾತ್ ವಿಧವೆಯು ನಿನಗೆ ನನಗೆ ಸಾಕ್ಷಿಯಾಗಿದ್ದಾರೆ. ನೆಕ್ಸ್ಟ್ 2 ಅರಸುಗಳ ಪುಸ್ತಕದಲ್ಲಿ ಇಲ್ಲಿ ಒಂದು ವ್ಯಕ್ತಿಯು, ಎಲಿಯನ ಸೇವಕನಾಗಿ ಇದ್ದ ಎಲಿಷನು ಯಾವ ರೀತಿಯಲ್ಲಿ ಆ ಸತ್ತು ಹೋಗಿದ ಮಗನನ್ನು ಜೀವದೊಂದಿಗೆ ಬದುಕಿಸ್ತನ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆ 2 ಅರಸುಗಳ ಪುಸ್ತಕ 8ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 8 ವರ್ಸ್ 1. ಎಲಿಷನು ತಾನು ಬದುಕಿಸಿದ ಹುಡುಗನ ತಾಯಿಯು ಯೆಹೋವನು ಈ ದೇಶಕ್ಕೆ 7 ವರ್ಷಗಳು ಬರವನ್ನು ಕಳಿಸ್ತೇನೆಂಬುದಾಗಿ ಹೇಳಿದಾಗ, ಆದ್ದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ಅಲ್ಲಿ ವಾಸಿಸು ಎಂಬುದಾಗಿ ಹೇಳಿದನು. ಒಂದು ವೇಳೆ ಎಲಿಷನು ವಾಸ ಮಾಡಿದ ಸ್ಥಳ ಯಾವುದಂದರೆ ಗಿಲ್ಗಾಲ್. ಅವನು ಗಿಲ್ಗಾಲ್ನಲ್ಲಿ ಇದ್ದನು. ಎಲಿಷನು
ತನ್ನ ಸೇವಕರೊಂದಿಗೆ ರಾಮ, ಗಿಲ್ಗಾಲ್ ಈ ಒಂದು ಸುತ್ತಮುತ್ತ ಬೆಟ್ಟಗಳಲ್ಲಿ ಇರುವಂತ ಆ ಒಂದು ಹಳ್ಳಿಗಳಲ್ಲಿ ಎಲಿಷನು ಸೇವೆ ಮಾಡ್ತಾ ಇದ್ದಾನೆ. ಎಲಿಯನು ಸತ್ತು ಹೋಗಿದ ಮೇಲೆ ಎಲಿಷನು ಆ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ 4ನೇ ಅಧ್ಯಾಯ, ವಿಲ್ ಗೋ ಬ್ಯಾಕ್ ಟು ದ ಚಾಪ್ಟರ್ 4, 2 Kings chapter 4 verse 8. ಒಂದು ಸಾರಿ ಶೂನೇಮಿಗೆ ಹೋಗಿದಾಗ ಯಾವ ರೀತಿಯಲ್ಲಿ ಎಲಿಯನು ಸಾರಿಬಾತ್ ಹೋಗಿದ ಹಾಗೆ ಎಲಿಷನು ಏನು ಮಾಡ್ತಾ ಇದ್ರೆ ಶೂನೇಮಿ ಎಂಬ ಒಂದು ಪಟ್ಟಣಕ್ಕೆ, ಹಳ್ಳಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಘನವುಳ್ಳ ಸ್ತ್ರೀಯು ಇದ್ದಾಳೆ. ಅವಳು ಎಲಿಷನ್ನ ನೋಡಿದಾಗ ಅವಳು ಹೇಳುತ್ತಾಳೆ, ಪಾಪ ನೀನು ಒಂದು ದೇವರ ಸೇವಕನಾಗಿ ಕಾಣುತ್ತಾ ಇದೆ, ನಮ್ಮ ಮನೆಯಲ್ಲಿ ಒಂದು ರೂಮ್ ಮೇಲೆ ಇದೆ, ನಾನು ಕೊಡ್ತೇನೆ, ನೀನು ಈ ಪಟ್ಟಣದಲ್ಲಿ ಈ ಕಡೆ ಹಳ್ಳಿಯಿಂದ ಹೋಗುವಾಗ ಬರುವಾಗ ಇಲ್ಲಿ ಉಳ್ಕೊಂಡು ರೆಸ್ಟ್ ತಕೊಂಡು ಬಿಡು, ಊಟ ಇರ್ತದೆ, ಎಲ್ಲ ಇರ್ತದೆ, ನೀನು ಸೇವೆ ಮಾಡು ಎಂಬುದಾಗಿ ಅವಳು ಏನು ಮಾಡಿದ್ರು, ದೇವರ ಸೇವಕರನ್ನು ಎಲಿಷನನ್ನು ಘನಪಡಿಸಿ ಅವಳ ರೂಮನ್ನು ಕೊಟ್ಟಿದ್ದರು. ಅವಾಗ ಅವಳು ಏನು ಮಾಡ್ತಾ ಇದ್ದಾನೆ, ಚೆನ್ನಾಗಿ ಇದು ಮಾಡ್ತಾ ಇದ್ದನು. ತನ್ನ ಜೊತೆಲಿ ಇದ್ದ ಸೇವಕನ ಹತ್ರ ಎಲಿಷ ಕೇಳ್ತಾ ಇದ್ದಾನೆ, ಅಪ್ಪ ಈ ಒಂದು ಹೆಂಗಸು ನಮಗೆ ಒಳ್ಳೆ ಉಪಚಾರ ಮಾಡ್ತಾ ಇದ್ದಾರೆ, ಕುಟುಂಬವಾಗಿ ನಮಗೆ ಉಳ್ಕೊಳ್ಳಿಕ್ಕೆ ರೂಮ್ ಕೊಟ್ಟಿದ್ದಾರೆ, ನಾವು ಒಳ್ಳೆ ಸೇವೆ ಮಾಡ್ತಾ ಇದ್ದೇವೆ, ಆದರೆ ಇವಳಿಗೇನಾದರೂ ನಾವು ಮಾಡಬೇಕು, ಒಳ್ಳೆ ಕಾರ್ಯ ಏನಾದರೂ ಮಾಡಬೇಕೆಂಬುದಾಗಿ. ಆ ಸಮಯದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ, ಕರೆದು ಕೇಶನು ಅವಳಿಗೇನು ಬೇಕಂತ ಕೇಳ್ಕೊಂಡು ಬಾ. ಇವಳು ಬಂದು, ಅಮ್ಮ ನಮಗಿಷ್ಟು ಉಪಕಾರ ಮಾಡುತ್ತಿಲ್ಲ, ನಿನ್ನ ಆಸೆ ಏನು, ಆಕಾಂಕ್ಷೆ ಏನು, ನಿನಗೇನಾದರೂ ಮಾಡಬೇಕಾ, ನಾವು ರಾಜನ ಹತ್ರ ಹೋಗಿ ಮಾತಾಡಬೇಕಾ, ನಾವು ಹೇಳಿದ ರಾಜ ನನಗೆ ಖಂಡಿತವಾಗಿ ಮಾಡಿಬಿಡ್ತಾನೆ, ನಿನಗೇನು ಬೇಕು ಅಂತ ಕೇಳ್ತಾನೆ. ಅವಳು ಹೇಳಿ ಕಳಿಸ್ತಾಳೆ, ಎಲಿಷನ ಹತ್ರ ಹೋಗಿ ಹೇಳಪ್ಪ, ನಮಗೆಲ್ಲ ಇದೆ, ನಮಗೆ ತೋಟ ಇದೆ, ಬೆಳೆ ಇದೆ, ಮನೆ ಇದೆ, ಎಲ್ಲ ಇದೆ, ಆಗಾರ ಇದೆ, ನಾವು ಚೆನ್ನಾಗಿದ್ದೇವೆ, ನಮಗೇನು ಬೇಡ, ನೀವು ಸಮಾಧಾನವಾಗಿದ್ದರೆ ಸಾಕು ಎಂದು ಹೇಳಿ ಕಳಿಸ್ತಾರೆ. ಆದರೆ ಸಗ ಎಲಿಷನಿಗೆ ಹೇಳ್ತಾನೆ, ನಾವು ಏನಾದ್ರು ಮಾಡಲೇಬೇಕಪ್ಪ, ಏನು ಮಾಡೋಣ ಎಂಬುದಾಗಿ. ಅವಳು ಹೇಳ್ತಾನೆ, ನಮಗೆ ಇಷ್ಟೆಲ್ಲ ಮಾಡ್ತಾರೆ, ಮಕ್ಕಳಿಲ್ಲ ಅಂತ ಹೇಳ್ತಾನೆ. ಸರಿ, ಅವಳು ಪ್ರಾರ್ಥನೆ ಮಾಡ್ತಾನೆ ಎಲಿಷನು, ಅವಳಿಗೆ ಒಂದು ಮಗು ಆಗ್ತದೆ. ಈ ಮಗು ಆಗಿದ ಮೇಲೆ ಒಂದು ದಿನ ಗೋಧಿಯನ್ನು ಕೊಯ್ಯುವ ಕಾಲದಲ್ಲಿ ತನ್ನ ಗಂಡನು ತೋಟದಲ್ಲಿ ಹೋಗಿರ್ತಾನೆ. ಈ ಮಗು ರೋಗದಲ್ಲಿ ಮಲಗಿ ಸತ್ತು ಹೋಗ್ಬಿಟ್ಟಿದೆ. ಆವಾಗ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಯಜಮಾನನು, ಆಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮಗು ಮನೆಯಲ್ಲಿ ಸತ್ತು ಹೋಗಿದೆ. ನೋಡ್ರಿ, ಈ ಹೆಂಗಸು ಮಾಡಿದ ಒಂದು ಕಾರ್ಯವನ್ನು, ಮಗು ಸತ್ತಿದರೆ ಯಾರಿಗೆ ಫಸ್ಟ್ ಹೇಳಿ ಕಳಿಸ್ತಾರೆ? ಗಂಡನಿಗೆ ಹೇಳಿ ಕಳಿಸ್ತಾರೆ. ಆದರೆ ಈ ಒಂದು ಹೆಂಗಸು ತನ್ನ ಗಂಡನಿಗೆ ಹೇಳ್ತಾ ಇಲ್ಲ, ಆಳನ್ನು ಕರೆಯುತ್ತಾಳೆ, ಬಾಪ ಇಲ್ಲಿ ನಾನು ಹೇಳ್ತೇನೆ, ನನ್ನ ಕಥೆಯನ್ನು ರೆಡಿ ಮಾಡ್ಕೋ, ಎಲಿಷನ ಇರೋ ಬೆಟ್ಟಕ್ಕೆ ಹೋಗುವ ತನಕ ನಿಲ್ಬೇಡ, ನಾನು ಹೋಗಬೇಕು ಇವತ್ತು. ಅಲ್ಲಿ ಅಮಾವಾಸ್ಯೆ ಇಲ್ಲಪ್ಪ, ಹುಣ್ಣಿಮೆ ಇಲ್ಲ. ಈಗ ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋ ಸಮಯದ ಅಮಾವಾಸ್ಯೆ, ಹುಣ್ಣಿಮೆ ಇದಕ್ಕೆಲ್ಲ ಹಬ್ಬಗಳು ಮಾಡ್ತಾ ಇದ್ದಿಲ್ಲ. ಆ ಥರ ಆ ಕಾಲದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಅವರ ಹಬ್ಬಗಳು ಅದು ಇದು ಮಾಡ್ತಾ ಇದ್ರು. ಹೇಳ್ತಾರೆ, ಅಮಾವಾಸ್ಯೆಯಲ್ಲಿ ಹುಣ್ಣಿಮೆಯಲ್ಲಿ ಈ ಆಕೆ ದೇವರ ಸೇವನಕ್ಕೆ ಹೋಗ್ತಾರೆ, ದೇವರಿಗೆ ಏನು ಕಾಣಿಕೆ ಅದು ಇದು ಏನು ಇರಲಿಲ್ಲಮ್ಮ ಅಂತ ಹೇಳ್ತಾರೆ. ಅದೆಲ್ಲ ಬೇಡ, ನಾನು ಹೇಳ್ತೇನೆ, ಹೋಗುವ ಸಮಯದಲ್ಲಿ ಅಲ್ಲಿ ಹೋಗೋ ಅಂತ ಅಳ್ತಾಳೆ. ಅಂದರೆ ನೋಡು, ನಿಮ್ಮ ಮನೆಗೆ ಬಂದೆ, ನಾವು ಮನೆ ಕೊಟ್ಟೇವೆ, ರೂಮ್ ಕೊಟ್ಟಿದ್ದೇವೆ, ಊಟ ಕೊಟ್ಟೇವೆ, ಎಲ್ಲ ಚೆನ್ನಾಗಿ ಎಲ್ಲ ಆಯಿತು, ಆದರೆ ನಾನು ಕೇಳಿದೆ ನಮ್ಮ ಮಗು ಬೇಕೆಂಬುದಾಗಿ, ನೀವು ಪ್ರಾರ್ಥನೆ ಮಾಡಿದ ಮಗು ಆಯಿತು, ನೋಡಿ ಮಗು ಸತ್ತು ಹೋಗಿದೆ. ಹಾಗೆ ಎಲಿಷನ ಕೆಲಸವನು ಸೇವಕನು ಅವಳ ಕಾಲನ್ನು ಇಡ್ತಾ ಇದ್ದಾಳೆ, ತಳ್ಳಿ ಹಾಕ್ಲಿಕ್ಕೆ ಹೋಗ್ತಾನೆ, ಸುಮ್ಮನೆ ಬಿಟ್ಬಿಡಪ್ಪ, ನಾನು ನೋಡ್ಕೊಳ್ತೇನೆ ಎಂಬುದಾಗಿ. ಆವಾಗ ಎಲಿಷನು ತನ್ನ ಸೇವಕನ ಕರೆದು, ನೀನು ಹೋಗು, ನನ್ನ ಕೋಲ್ ತಕೊಂಡು ಹೋಗಿ ಆ ಮಗು ಮೇಲೆ ಇಡು, ಆ ಮಗು ಬದುಕ್ತದೆ ಅಂತ ಹೇಳ್ತಾನೆ. ಆದರೆ ಅವಳು ಹೇಳ್ತಾಳೆ, ದೇವರ ಆಣೆ, ನೀನು ಬಂದರೆ ಮಾತ್ರ ನಾನು ಹೋಗ್ತೇನೆ. ಸರಿ, ಯಾಕೆ ತೊಂದರೆ? ಅವಳೇನು ಮಾಡ್ತಾನೆ, ಸರಿ ಜೊತೆಯಲ್ಲಿ ಬರ್ತಾನೆ. ಎಲಿಷನ ಬಂದು ಆ ಮಗು ಇದ್ದ ಕೋಣೆ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಆ ಮಗು ಮೇಲೆ ಬಿದ್ದು ಪ್ರಾರ್ಥನೆ ಮಾಡಿದಾಗ ಆ ಮಗು ಜೀವದೊಂದಿಗೆ ಎದ್ದು ಬರ್ತದೆ. ಇದು ವಿಧವೆಯಲ್ಲ, ಇದು ಒಂದು ಘನವುಳ್ಳ ಸ್ತ್ರೀ. 2 ಹೆಂಗಸರು, ಒಂದು ವಿಧವೆ, ಸತ್ತು ಹೋಗಿದ ಮಗುವನ್ನು ಪುನಃ ಜೀವದೊಂದಿಗೆ ಪಡೆದುಕೊಂಡರು. ಆದರೆ ಇಲ್ಲಿ ನಾವು ನೋಡುತ್ತೇವೆ, ಎಲಿಷನ ಕಾಲದಲ್ಲಿ ಒಂದು ಘನವುಳ್ಳ ಸ್ತ್ರೀಯು ತನ್ನ ಮಗನನ್ನು ಕಳೆದುಕೊಂಡಾಗ ಅವಳ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಳು. ಎಲಿಷನ ಬಳಿಯಲ್ಲಿ ಹೋಗಿ ಸತ್ತು ಹೋಗಿದ ಮಗನನ್ನು ಮನೆಯಲ್ಲಿ ಬಿಟ್ಬಿಟ್ಟು, ದೇಹವನ್ನು ಮನೆಯಲ್ಲಿ ಇಟ್ಬಿಟ್ಟು, ಗಂಡನಿಗೆ ಯಾರು ಕಳಿಸದೆ ದೇವರ ಸೇವನಲ್ಲಿ ಹೋಗಿದಳು. ಎಂಥ ಒಂದು ನಂಬಿಕೆ, ಎಷ್ಟು ಒಂದು ನಂಬಿಕೆ ದೇವರ ಸೇವಕರ ಮೇಲೆ ಇತ್ತು. ಎಲಿಷನ ಬಂದು ಪ್ರಾರ್ಥನೆ ಮಾಡಿದರೆ, ಯಾಕಂದ್ರೆ ನಾನು ಕೇಳಿಲ್ಲ, ಈ ಮಗು ದೇವರು ಕೊಟ್ಟಿದ್ದು,
ಹೇಳ್ತೇನೆ, ನೀವು ಒಂದು ವೇಳೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಯಾವ ರೀತಿಯಲ್ಲಿ ಇದ್ದೀರಿ, ಇದು ದೇವರು ಕೊಟ್ಟ ಬಹುಮಾನ. ಆ ದೇವರಿಗೋಸ್ಕರ ಬೆಳೆಸೋಣ, ದೇವರ ಆಶೀರ್ವಾದಕ್ಕೋಸ್ಕರ ನಾವು ಬೆಳೆಸೋಣ. ಪ್ರಾರ್ಥನೆ ಮಾಡಿದಾಗ ಜೀವದೊಂದಿಗೆ ಆ ಮಗು ಎದ್ದು ಬಂತು. ಈಗ ನಾನು ಬರ್ತೇನೆ 8ನೇ ಅಧ್ಯಾಯಕ್ಕೆ. 8ನೇ ಅಧ್ಯಾಯದಲ್ಲಿ ಒಂದು ಕಡೆ ನಡೆಯುತ್ತಾ ಇದೆ, ದೇಶದಲ್ಲಿ ಬರಗಾಲಗಳಾಯಿತು. ಆವಾಗ ಎಲಿಷನ ಹೇಳ್ತಾನೆ, ಅಮ್ಮ ಬಾ, ನಮಗೆ ಎಷ್ಟು ವರ್ಷಗಳು ಊಟ ಕೊಟ್ಟು ಮನೆ ಕೊಟ್ಟೆ, ಆದರೆ ನಾವು ನಿಮಗೊಂದು ಕಾರ್ಯ ಹೇಳ್ತೇವೆ. ಏನು ಗೊತ್ತಾ, ಈಗ ದೇಶದಲ್ಲಿ ಮಳೆ ಬರೋಲ್ಲ, ಬರಗಾಲ ಶುರುವಾಗ್ತದೆ. 7 ವರ್ಷ, ಎಲಿಯನ ಕಾಲದಲ್ಲಿ 3.5 ವರ್ಷ ಕಾಲ, ಆದರೆ ಇಲ್ಲಿ 7 ವರ್ಷ ಕಾಲಗಳು ಮಳೆ ಬರುವುದಿಲ್ಲ. ನೀವು ಏನು ಮಾಡಬೇಕು, ಈ ದೇಶದಿಂದ ಎಲ್ಲರೂ ಹೋಗಂತ ಹೇಳ್ತಾರೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವಳು ಎಲ್ಲಿಗೆ ಹೋಗ್ತಾಳೆ ಅಂದರೆ, ಅವಳು ಇದ್ದ ಸುನೇಮ್ ಪಟ್ಟಣದಿಂದ ಫಿಲಿಸ್ತರ ದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿದಳು. ಎಷ್ಟು ವರ್ಷ ಎಂಬುದಾಗಿಲ್ಲ, ಒಂದು 7 ವರ್ಷ ಬರಗಾಲ. ಒಂದು ವೇಳೆ 7 ವರ್ಷಗಳ ಆದ ಮೇಲೆ ಅವಳು ಹಿಂದಿರುಗಿ ಬರ್ತಾ ಇದ್ದಾಳೆ. ನೋಡ್ರಿ, 7 ವರ್ಷ ಕಾಲಗಳು ಈ ಫಿಲಿಸ್ತ ದೇಶದಲ್ಲಿ ಈ ಒಂದು ಸ್ತ್ರೀಯು ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ. ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಹೇಳ್ತಾ ಇದ್ದೇನೆ. ರಾಜನ ಬಳಿಯಲ್ಲಿ ಈಗ ಎಲಿಷನ ಸತ್ತು ಹೋಗ್ಬಿಟ್ಟಿದ್ದಾನೆ. ಎಲಿಯನು ಸತ್ತು ಹೋಗಿದ ಮೇಲೆ ಎಲಿಷನ ಸೇವೆಯನ್ನು ಪ್ರಾರಂಭಿಸ್ತಾನೆ. ಎಲಿಷನು ಸತ್ತ ಮೇಲೆ ಈಗ ಕೇಯಾಸ್ ಅಂದರೆ ಅವನ ಸೇವಕನು ಅವನು ಸೇವೆ ಮಾಡ್ತಾ ಇದ್ದಾನೆ. ರಾಜನಿಗೆ ಒಂದಿನ ನಿದ್ರೆ ಬರ್ತಾ ಇಲ್ಲ, ದೇಶ ಮತ್ತು ಈಗ ಆಶೀರ್ವಾದವಾಗಿದೆ, ಮಳೆ ಬಂತು, ದೇಶದಲ್ಲಿ ಬೆಳೆ ಆಗಿದೆ, ಎಲ್ಲ ಆಗಿದ ಮೇಲೆ ಅವನು ಎಲಿಷನ ಸೇವಕನನ್ನು ಕರೆದು ಹೇಳ್ತಾನೆ, ಬಾಪ ಇಲ್ಲಿ ನಾನು ಕೇಳಿಸ್ಕೊಂಡಿದ್ದೇನೆ, ಎಲಿಯನು ಸೇವಕನು ದೊಡ್ಡವನು, ಅವನು ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡಿದನು, ಅವನ ಸೇವಕನು ಎಲಿಷನು ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದನು, ಸ್ವಲ್ಪ ಕೂತ್ಕೋ, ನನಗೆಲ್ಲ ಡೀಟೇಲ್ ಬೇಕು. ಈ 2 ಸೇವಕರು ಏನೆಲ್ಲ ಮಾಡಿದರು, ಒಂದು ವೇಳೆ ಎಲಿಷನು ಏನೆಲ್ಲ ಮಾಡಿದನು ನನಗೆ ತಿಳಿಪಡಿಸು ಅಂತ ಹೇಳ್ತಾ ಇದ್ದಾನೆ. ಇವನು ಕೂತ್ಕೊಂಡು ಒಂದೊಂದಾಗಿ ವಿವರಿಸ್ಕೊಂಡು ಬರ್ತಾ ಇದ್ದಾನೆ. ಆ ಸಮಯದಲ್ಲಿ ಒಂದು ಆಶೀರ್ವಾದ ಅಲ್ಲದ ಅದ್ಭುತ ಕಾರ್ಯ, ಮಗದ ಕಾರ್ಯಗಳನ್ನು ಹೇಳ್ತಾ ಏನಂದ್ರೆ, ಅಪ್ಪ ಎಲಿಷನು ಮಾಡಿದೇನೆಂದ್ರೆ, ಒಂದು ಹೆಂಗಸು ಘನವುಳ್ಳ ಸ್ತ್ರೀ ಇದ್ದಳು, ಅವನಿಗೆ ಮಗು ಇಲ್ಲ, ಮಕ್ಕಳಿರಲಿಲ್ಲ. ಆದರೆ ಎಲಿಷನು ಪ್ರಾರ್ಥನೆ ಮಾಡಿ ಮಗು ಆಯಿತು. ಆದರೆ ದೇವರು ಕೊಟ್ಟ ಮಗು ಮತ್ತೆ ಅದು ಸತ್ತು ಹೋಯಿತು. ಆದರೆ ಎಲಿಷನು ಪ್ರಾರ್ಥನೆ ಮಾಡಿದಾಗ ಆ ಮಗು ಜೀವದೊಂದಿಗೆ ಎದ್ದು ಬಂತು ಅಂತ ಹೇಳಿದ. ಅರಸನಿಗೆ ಒಂದು ಗಾಬರಿ ಆಗಿಬಿಟ್ಟಿದೆ. ಹೌದಾ, ಎಲಿಷನು ಅಂತ ಅದ್ಭುತ ಕಾರ್ಯಗಳು ಮಾಡಿದನ, ಸತ್ತು ಹೋಗಿದ ಮಗುವನ್ನು ಬದುಕಿಸ್ತಾನ ಎಂಬುದಾಗಿ ಹೇಳ್ತಾನೆ. ಈ ಎಲಿಷನ ಸೇವಕನಾಗಿರುವ KSನ ಬಾಯಿಂದ ಈ ಮಾತುಗಳು ಹೊರಡ್ತಾ ಇರುವಾಗಲೇ ಆ ಜೀವದೊಂದಿಗೆ ಎದ್ದು ಬಂದ ಬದುಕಿದ ಮಗು ತಾಯಿಯು ಅರಣ್ಮನೆ ಒಳಗೆ ಬರ್ತಾ ಇದ್ದಾರೆ. See, I tell you the truth. See, some of the things, the great witness is a living witness. ಅಂದರೆ ಜೀವವುಳ್ಳ ಸಾಕ್ಷಿಗಳು. 7 ವರ್ಷಗಳು ಆದ ಮೇಲೆ, ಬರಗಾಲ ತೀರು ಹೋಗಿದ ಮೇಲೆ ಮಗನನ್ನು ಕರೆದುಕೊಂಡು ಬರ್ತಾ ಇದ್ದಾಳೆ. ಈಗ ನನ್ನ ದೇಶದಲ್ಲಿ ನನ್ನ ಜಮೀನೆಲ್ಲ ಬಿಟ್ಟು ಬಂದಿದೆ, ಆಸ್ತಿ ಎಲ್ಲ ಬಿಟ್ಟು ಬಂದೆ. ಈಗ ನಾನು ಹೋಗುವಾಗ ನನಗೆ ಯಾರು ಸಹಾಯ ಮಾಡುತ್ತಾರೆ, ನಾನು ಯಾವ ರೀತಿಯಲ್ಲಿ ಬದುಕಲೆ ಎಂಬುದಾಗಿ ಅವಳು ಹಿಂದಿರುಗಿ ಬರುವಾಗ ಅವಳ ಅರಣ್ಮನೆಗೆ ನೇರವಾಗಿ ಹೋಗ್ತಾ ಇದ್ದಾಳೆ. ಅರಣ್ಮನೆಗೆ ನೇರವಾಗಿ ಹೋಗ್ತಾ ಇದ್ದಾಳೆ. ಅವಾಗ ಎಲಿಷನ ಸೇವಕನು ಅರಣ್ಮನೆಯಲ್ಲಿ ರಾಜನ ಬಳಿಯಲ್ಲಿ ಇವಳ ವಿಷಯವಾಗಿ ಅಲ್ಲಿ ಮಾತಾಡುತ್ತಾ ಇದ್ದಾನೆ. ಒಂದು ವೇಳೆ ಈ ಕೊರೋನಾ ಅದು 7 ವರ್ಷ, ಈ ಕೊರೋನಾ 1 ವರ್ಷ ಹೋಗುತ್ತೆ ಹೇಳ್ತಾರೆ, 3 ವರ್ಷ ಹೋಗ್ತಾ ಹೇಳ್ತಾರೆ. ಈಗಾಗಲೇ 2 ತಿಂಗಳು 3 ತಿಂಗಳು ದಾಟಿ ಹೋಗ್ತಾ ಇದೆ. ಕೆಲವರು ಅನೇಕ ಬರಗಾಲಗಳಾಗಿ ಕೆಲಸಗಳು ಕಳ್ಕೊಂಡು ಬಿಟ್ಟಿದ್ದೇವೆ, ಆಸ್ತಿ ಕಳ್ಕೊಂಡಿರ್ಬೋದು, ಎಲ್ಲ ನಾವು ಕಳೆದುಕೊಂಡು ನಾವು ಬಿಟ್ಟಿದ್ದೇವೆ. ಐ ವಾಂಟ್ ಸೇ ಸಮಥಿಂಗ್. ಹ್ಯಾವ್ ಫೇತ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ನಂಬಿಕೆ ಇದೆಯಾ? ಈ ವಿಧವೆ ಈ ಹೆಂಗಸಕ್ಕೆ ದೇವರ ಅದ್ಭುತಗಳು ಮಾಡಿದ ಹಾಗೆ ನಿಮ್ಮ ಜೀವದಲ್ಲಿ ದೇವರ ಅದ್ಭುತ ಮಾಡ್ತಾರೆ. 7 ವರ್ಷ ಕಾಲಗಳು ಎಲ್ಲ ಕಳೆದುಕೊಂಡರು. 7 ವರ್ಷ ಕಾಲ ಹಿಂದಿರುಗಿ ಬರುವಾಗ ಹೇಳ್ತಾಳೆ, ಬಾಯಲ್ಲಿ ಅವಳಿಗೆ 7 ವರ್ಷ ಕಾಲ ಏನು ಕೊಡಬೇಕಾಗಿದೆ ಬೆಳೆ ಎಲ್ಲ ಅವಳಿಗೆ ಕೊಟ್ಬಿಡಪ್ಪ, ಅವಳ ಆಸ್ತಿ ಎಲ್ಲ ಹಿಂದಿರುಗಿ ಅವಳಿಗೆ ಕೊಡು, ಆಶೀರ್ವಾದ 2ರಷ್ಟು ಕೊಡು ಎಂಬುದಾಗಿ ಅರಸನು ಆಜ್ಞಾಪಿಸುವನಾಗಿದ್ದಾನೆ. ಚಲಿಯು ಒಂದು ಸಾಧಾರಣ ಅರಸನು ಆ ಹೆಂಗಸಕ್ಕೆ ಅಂತ ಆಶೀರ್ವಾದಗಳನ್ನು ಕೊಡಬೇಕಾದ್ರೆ ಪರಲೋಕಗಳನ್ನು ಉಂಟು ಮಾಡಿದ ಯೇಸು ಕ್ರಿಸ್ತನು ರಾಜಾದ ರಾಜನ ಸಿಂಹಾಸನದಲ್ಲಿ ಕೂತ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ದಾನೆ. ನಿಮ್ಮ ವಿಷಯವಾಗಿ ಕರ್ತನು ನಿಮ್ಮ ಜೀವದಲ್ಲಿ ಮಾಡಿದ ಸಾಕ್ಷಿ ಏನೆಂಬುದಾಗಿ ತಿಳಿದವನಾಗಿದ್ದಾನೆ. ಕ್ಯಾನ್ ಯು ಕಮ್ ಟು ದ ಗಾಡ್ಸ್ ಪ್ರೆಸೆನ್ಸ್? ಕ್ಯಾನ್ ಯು ಕಮ್ ಟು ದ ಕಿಂಗ್
ಲೈಕ್ ದಟ್ ವುಮನ್, ಹೌ ಶಿ ಕೇಮ್ ಟು ದ ಕಿಂಗ್. ಯಾವ ರೀತಿಯಲ್ಲಿ ಆ ಹೆಂಗಸು ರಾಜನ ಬಳಿಯಲ್ಲಿ ಬಂದಳೋ ಅದೇ ರೀತಿಯಲ್ಲಿ ಪರಲೋಕಕ್ಕೆ ಒಡೆಯನಾಗಿರುವ ರಾಜನ ಬಳಿಗೆ ನೀನು ಬರುವಾಗ ಕರ್ತನ ಜೀವನದಲ್ಲಿ ಹಿಂದೆ ಮಾಡಿದ ಅದ್ಭುತಗಳನ್ನು ಅವನು ತಿಳಿದವ ದೇವರ ಆಗಿದ್ದಾನೆ. ಆ ಹೆಂಗಸಕ್ಕೆ ಸಿಕ್ಕದ ಆಶೀರ್ವಾದ ಎಲಿಷನು ಆಕೆ ಜೀವದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳು. ದೇವರು ಅವಳ ಸಂಗಡ ಇದ್ದ ಕಾರಣ ನಾನು ಹೇಳ್ತೇನೆ, ದೇವರು ನಿಮ್ಮ ಸಂಗಡ ಇರುವಾಗ ಈ ಅರಸಾಂಗವು, ಸರ್ಕಾರವು ನಿಮಗೆ ಸಿಕ್ಕಬೇಕಾದ ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಳ್ಳಿಕ್ಕೆ ಸಿದ್ಧವಾಗಿರ್ತದೆ. ದೇವರ ಸರ್ಕಾರವು ನಿಮಗೆಲ್ಲವನ್ನು ಒದಗಿಸಿಕೊಳ್ಳಿಕ್ಕೆ ಸಿದ್ಧವಾಗಿದೆ. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಆ ಹೆಂಗಸ್ಸು ಎಲ್ಲವನ್ನು ಕಳೆದುಕೊಂಡರು 7 ವರ್ಷ ಕಾಲಗಳು. ಅನ್ಯ ದೇಶದಲ್ಲಿ ಹೋಗಿದ್ದರು. ನೀನು ಒಂದು ವೇಳೆ ಯಾವ ಪರಿಸ್ಥಿತಿ, ಯಾವ ದೇಶದಲ್ಲಿ ಉಳ್ಕೊಂಡು, ಯಾವ ರಾಜ್ಯದಲ್ಲಿ ಉಳ್ಕೊಂಡಿದೆಯೋ, ಈ ಒಂದು ಕೊರೋನಾ, ಈ ರೋಗದ ಮುಖಾಂತರ ಕೆಲಸ ಇಲ್ಲದೆ ಯಾವ ರೀತಿಯಲ್ಲಿ ಬಿಟ್ಕೊಂಡಿದೆ, ಕಮ್ ಬ್ಯಾಕ್ ಟು ದ ಕಿಂಗ್. ರಾಜನ ಬಳಿಗೆ ಹಿಂದಿರುಗಿ ಬಾ, ಯೇಸುವಿನ ಬಳಿಗೆ ಹಿಂದಿರುಗಿ ಬಾ. ನೀನು ಕೂತ್ಕೊಂಡು ಅಲ್ಲಿ ಅಳ್ಕೊಂಡಿರಬೇಡ. ಸ್ಟಿಲ್ ದೇರ್ ಇಸ್ ಎ ಬ್ಲೆಸ್ಸಿಂಗ್ ಇನ್ ಹಿಸ್ ಪ್ರೆಸೆನ್ಸ್. ಇನ್ನೂ ಆತನ ಸನ್ನಿಧಾನದಲ್ಲಿ ಆಶೀರ್ವಾದವಿದೆ. ಆತನ ಸನ್ನಿಧಾನದಲ್ಲಿ ಇನ್ನೂ ಅದ್ಭುತಗಳಿದೆ. ಆತನ ಸನ್ನಿಧಾನದಲ್ಲಿ ಇನ್ನೂ ಮಹತ್ ಕಾರ್ಯಗಳಿದೆ. ನೀವು ನಾವು ಆ ಹೆಂಗಸರ ಹಾಗೆ ಬರುವಾಗ, ಇಫ್ ಯು ಅಂಡ್ ಐ ವಿಲ್ ಕಮ್ ಬ್ಯಾಕ್ ಆಸ್ ದ ವುಮನ್ ಹೌ ಶಿ ಕೇಮ್ ಬ್ಯಾಕ್ ಟು ದ ಕಿಂಗ್. ಆ ಹೆಂಗಸ್ ಯಾವ ರೀತಿ ರಾಜನ ಬಳಿಗೆ ಹಿಂದಿರುಗಿ ಬಂದಳೋ ಅದೇ ರೀತಿಯಲ್ಲಿ ನೀವು ನಾವು ಹಿಂದಿರುಗಿ ಬರುವಾಗ, ರಾಜಾದಿ ರಾಜನು, ಕರ್ತಾದಿ ಕರ್ತನು, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಯೇಸು ಮಗ ರಾಜನು ನಿನಗೆಲ್ಲವನ್ನು ಅನುಗ್ರಹಿಸಿಕೊಳ್ಳಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವು 3 ತಿಂಗಳ ಕೆಲಸ ಇಲ್ಲ, ಊಟಕ್ಕಿಲ್ಲ, ಬಟ್ಟೆಕ್ಕಿಲ್ಲ, ನಾನು ಏನು ಮಾಡಲಿ ಎಂಬುದಾಗಿ ಚಿಂತೆ ಮಾಡಬೇಡ. ಈ 3 ತಿಂಗಳೆಲ್ಲ 3 ವರ್ಷ ಕಾಲಗಳಲ್ಲಿ ಕೊರೋನಾದಲ್ಲಿ ನಿನಗೆ ಬಡತನದಲ್ಲಿ, ಕಷ್ಟದಲ್ಲಿ, ರೋಗದಲ್ಲಿ ಹೋಗಿದರೆ ಸಹ ನಿಮಗೆ ಅದ್ಭುತಗಳನ್ನು ಮಾಡಲಿಕ್ಕೆ ಒಂದು ರಾಜನಿದ್ದಾನೆ. ನಿಮಗೆ ಸಹಾಯ ಮಾಡಲಿಕ್ಕೆ ಒಂದು ರಾಜನಿದ್ದಾನೆ. ದೇ ಆರ್ ದ ವಿಟ್ನೆಸ್, ದ ಕ್ಲೌಡ್ ಆಫ್ ವಿಟ್ನೆಸ್. ಮೇಘದ ರೂಪದಲ್ಲಿ ಅನೇಕ ಸಾಕ್ಷಿಗಳು ನಮ್ಮ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 2 ಹೆಂಗಸರುಗಳು ಯಾವ ರೀತಿಯಲ್ಲಿ ಕರ್ತನಿಗೆ ಸಾಕ್ಷಿಗಳಾಗಿದ್ದಾರೋ, ದೇವರ ಅದ್ಭುತಗಳಿಗೆ, ದೇವರ ಮಹತ್ ಕಾರ್ಯಗಳಿಗೆ, ದೇವರ ಆಶೀರ್ವಾದಗಳಿಗೆ ಯಾವ ರೀತಿಯಲ್ಲಿ ಸಾಕ್ಷಿಗಳಾಗಿರ್ತಾರೋ, ದೇವರು ಈ ಒಂದು ದೇಶದಲ್ಲಿ, ಈ ಒಂದು ಪಟ್ಟಣದಲ್ಲಿ, ಈ ಒಂದು ಜಿಲ್ಲೆಯಲ್ಲಿ ನಿಮ್ಮನ್ನು, ನನ್ನನ್ನು ಈ ಕೊರೋನಾ ಕಾಲದ ಮಧ್ಯದಲ್ಲಿ ಒಂದು ಆಶೀರ್ವಾದವಾಗಿ, ಸಾಕ್ಷಿಯಾಗಿ ಇಡುವುದಕ್ಕೋಸ್ಕರ ಈ ನಮ್ಮನ್ನು ಇಟ್ಟಿದ್ದಾನೆ. ದೇವರು ನಿಲ್ಲುವುದಕ್ಕೋಸ್ಕರ ಇಟ್ಟಿದ್ದಾನೆ. ನೀವು ನಾವು ಭಯಪಡಬೇಕಾಗಿಲ್ಲ, ಕಲಿಬಿಲಿ ಆಗಬೇಕಾಗಿಲ್ಲ, ಗಾಬರಿ ಮಾಡಿಕೊಳ್ಳಬೇಕಾದ್ರೆ. ಯಾಕಂದ್ರೆ ವಿ ಹ್ಯಾವ್ ದ ಕ್ಲೌಡ್ ಆಫ್ ವಿಟ್ನೆಸ್. ನಮಗೆ ಮೇಘದ ಬಾಧೆಯಲ್ಲಿ ಸಾಕ್ಷಿಗಳಿದೆ. ಕರ್ತನು ಅವರ ಜೀವದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳು ನಮಗೆ ಸಾಕ್ಷಿಗಳಾಗಿದೆ. ನೀವು ನಾವು ಎದ್ದು ರಾಜನ ಬಳಿಗೆ ಬರುವಾಗ ನಿಮಗೋಸ್ಕರ ಮಾತಾಡಲಿಕ್ಕೆ ಪರಿಶುದ್ಧಾತ್ಮನಿದ್ದಾನೆ. ಕೈಯಾಸನ ಯಾವ ರೀತಿ ರಾಜನ ಬಳಿಯಲ್ಲಿ ಮಾತಾಡ್ಲಿಕ್ಕೆ ಇದ್ದಾನೋ ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮ ದೇವರು ರಾಜನ ಬಳಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ. ನನ್ನ ಮಗಳಿಗೆ ನೀನು ಮಾಡಿದ ಅದ್ಭುತ ಕಾರ್ಯಗಳು, ದೇವರು ಮಾಡಿದ ಅದ್ಭುತ ಕಾರ್ಯಗಳು, ತಂದೆಯಾದ ದೇವರು ಮಾಡಿದ ಅದ್ಭುತ ಕಾರ್ಯಗಳು ಏನೆಂಬುದಾಗಿ ವಿವರಿಸ್ತಾ ಇದ್ದಾನೆ. ಅವಳಿಗೆ ಸಿಕ್ಕದ ರಕ್ಷಣೆ, ನನ್ನ ಮಗಳು, ಅವಳು ದೇಶದ ಈ ಪರಲೋಕದ ಪ್ರಜೆಯು, ಸ್ವರ್ಗ ದೇವರ ಪ್ರಜೆಯು, ಮಗಳು ಎಂಬುದಾಗಿ ನಮಗೋಸ್ಕರ ಮಾತಾಡಲಿಕ್ಕೆ ತಂದೆ ಮತ್ತು ಮಗನ ಯೇಸು ಕ್ರಿಸ್ತನ ಬಳಿಯಲ್ಲಿ ಪರಿಶುದ್ಧಾತ್ಮನು ಮಾತಾಡಲಿಕ್ಕೆ ಅವರು ಸಿದ್ಧವಾಗಿದ್ದಾರೆ. ನೀವು ನಾವು ರಾಜನ ಬಳಿಯಲ್ಲಿ ಎದ್ದು ಬರುವಾಗ ನಿಮಗೋಸ್ಕರ, ನನಗೋಸ್ಕರ ಆಶೀರ್ವಾದವು ಕಾಯ್ತಾ ಇದೆ. ನಂಬುತ್ತೀರಾ? ನಾನು ನಂಬುತ್ತೇನೆ. ಕರ್ತನ ದೊಡ್ಡ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಇದ್ದಾನೆ. ಪ್ರಿಯ ಸಹೋದರನೇ ಸಹೋದರಿಯೇ, ಸ್ಟ್ಯಾಂಡ್ ಟುಗೆದರ್. ನಾವು ಎದ್ದು ನಿಂತ್ಕೊಳ್ಳೋಣ. ಕೆಲ ನಿಮಿಷಗಳು ಕರ್ತನ ಸನ್ನಿಧಾನ ಇವತ್ತು ನಾವು ಪ್ರಾರ್ಥಿಸೋಣ. ಎಲ್ಲರೆದ್ದು ನಿಂತ್ಕೊಂಡು ದೇವರ ಸನ್ನಿಧಾನ ಕೈಗಳ ಮೇಲೆ ಕೆತ್ತಿ, ದೇವರೇ ಇವತ್ತು ನನ್ನ ಸಂಗಡ ನೀವು ಮಾತಾಡಿದಕ್ಕೋಸ್ಕರ ಸ್ತೋತ್ರ ಎಂಬುದಾಗಿ ಹೇಳೋಣ. ದೇವರು ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ. ದೇವರ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ, ಮಗತ್ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ಶ್ರೇಷ್ಠವಾದ ದೇವರು, ಆತನು ಶ್ರೇಷ್ಠವಾದ ದೇವರು, ಆತನು ಒಳ್ಳೆಯ ದೇವರು. ಎಲ್ಲರೂ ಈ ಕೇಳಿದ ವಾಕ್ಯದಂತೆ ನಾವು ಪ್ರಾರ್ಥಿಸೋಣ. That a great cloud of witness, ಮೇಘದೋ ಬಾಧೆಯಲ್ಲಿ ಸಾಕ್ಷಿಗಳ ಮುಂದೆ ಇದ್ದಾರೆ. ಅವರೆಲ್ಲ ನಮಗೆ ಸಾಕ್ಷಿಗಳಾಗಿದ್ದಾರೆ. ಯೆಹೋವ ದೇವರು, ತಂದೆಯಾದ ದೇವರು, ಪರಲೋಕ ಉಂಟು ಮಾಡಿದ ದೇವರು ಅವರ ಜೀವನದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗೆ, ಮಗತ್ ಕಾರ್ಯಗಳಿಗೆ ಅವರು ಸಾಕ್ಷಿಗಳಾಗಿರುವ ಕಾರಣ ನಮ್ಮ ಮುಂದೆ ಆ ಸಾಕ್ಷಿಗಳಿರುವಾಗ ನಮಗೆ ಬರುವ ಎಲ್ಲ ಪರಿಸ್ಥಿತಿಗಳಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರಿನಲ್ಲಿ ನಾವು ಗಲಿಬಿಲಿ ಆಗಬೇಕಾಗಿಲ್ಲ. ಆ ಸಾಕ್ಷಿಗಳನ್ನು ನಾವು ಎದುರು ನೋಡೋಣ. ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಹೆಜ್ಜೆ ಇಡುವಣ.
ರಾಜಾದಿರಾಜನು ಕರ್ತಾದಿ ಕರ್ತನು ನಮ್ಮ ಜೀವದಲ್ಲಿ ಅದ್ಭುತ ಕಾರ್ಯಗಳನ್ನು ಮಗತ್ ಕಾರ್ಯ ಮಾಡಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಆಮೇಲೆ ಕುಪ್ಪರ್ಲಿ ಕೊಡೆಯನಾಗಿರುವ ದೇವರೇ, ಈ ಸಮಯದನಿಗೆಲ್ಲ ಮಗಿಮೆಯು ಘನವು ಸಲ್ಲಲಿ ದೇವರೇ. ನೀ ನಮ್ಮ ಸಂಗಡ ಮಾತಾಡಿದಕ್ಕೋಸ್ಕರ ಸ್ತೋತ್ರ ಕರ್ತನೆ. ಆ ವಿಧವೆಯರು ವಿಧವೆಯ ಮತ್ತು ಹೆಂಗಸರು 2 ಸ್ತ್ರೀಯರು ನಮಗೆ ಸಾಕ್ಷಿಗಳಾಗಿ ನಮ್ಮ ಮುಂದೆ ಇದ್ದಾರೆ ಸ್ವಾಮಿ. ಎಲಿಯನು ಎಲೀಷನ ಮುಖಾಂತರವಾಗಿ ನೀನು ಅವರ ಜೀವದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗೆ, ಬರಗಾಲಗಳಲ್ಲಿ, ಕಷ್ಟಗಳಲ್ಲಿ, ರೋಗಗಳಲ್ಲಿ, ಮರಣದಲ್ಲಿ ಕರ್ತನಾದ ದೇವರೇ ನೀನು ಮಾಡಿದ ಅದ್ಭುತಗಳಿಗೆ ನಮಗೆ ಅವರು ಸಾಕ್ಷಿಗಳಾಗಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಸ್ವಾಮಿ, ದೇಶದ ಮೇಲೆ, ಜಿಲ್ಲೆಯ ಮೇಲೆ, ಲೋಕದ ಮೇಲಿರುವಂತ ಎಲ್ಲ ಕಷ್ಟಗಳು, ಕಣ್ಣೀರು, ನಿರಾಸೆಗಳ ಮಧ್ಯದಲ್ಲಿ ಅವರು ನಮಗೆ ಸಾಕ್ಷಿಗಳಾಗಿದ್ದಾರೆ. ನೀ ನಮ್ಮ ಸಂಗಡ ಇರುವಾಗ ಅಂದ ಆಶೀರ್ವಾದ ನಮಗೆ ಸಿಕ್ತದೆಂಬುದಾಗಿ ನಮ್ಮನ್ನೇ ನಾವು ಸಮರ್ಪಿಸಿಕೊಡುತ್ತೇವೆ. ಈ ಕರ್ತನೆ, ಈ ಒಂದು ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರಿಗೆ ಕರ್ತನೆ ನಾನು ಪ್ರಾರ್ಥಿಸುವನಾಗಿದ್ದೇನೆ. ನಾನು ನಂಬುತ್ತೇನೆ ಅವರ ಜೀವದಲ್ಲಿ ಇದೇ ಆಶೀರ್ವಾದಗಳು ಬಂದು ಸೇರುವುದಕ್ಕೋಸ್ಕರ ಸ್ತೋತ್ರ. ಮಹಿಮೆಯು ಗಣವು ನಿನಗೆ ಮಾತ್ರ ಸಲ್ಲಲಿ ದೇವ. ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈಗಾಗಲೂ ಆತನು ಬರುವ ತನಕ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಕೇಳಿದ ವಾಕ್ಯವು ಈ ವಾರವೆಲ್ಲ ನಿಮ್ಮನ್ನು ಕಟ್ಟಲಿ. ದೇವರ ಪ್ರಸನ್ನತೆಯಲ್ಲಿ ನಾನು ನಂಬುತ್ತೇನೆ. ದೇವರ ಅದಂದ್ರೆ ಆಶೀರ್ವದಿಸಲಿ.